ಈಗ ಒಂದಷ್ಟು ದೊಡ್ಡ ಲಿಸ್ಟ್ ಹೇಳಿದೆ. ಅದೇ ಕೇಳಿಸ್ಕೊಂಡೆ. ನೀವ್ ಹೇಳಿದ್ರಿ ಹಾರ್ಮೋನ್ಸ್ ಬದಲಾದಾಗ ಆಗುತ್ತೆ ಅಂತ. ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ವಲ್ಲ, ನಂಗೆ ಯಾಕೆ ಪಿಂಪಲ್ ಬರುತ್ತೆ ಅನ್ನೋ ಪ್ರಶ್ನೆ. ಮುಂಚೆ ಆದ್ರೆ ಬರೀ ಹೆಣ್ಮಕ್ಳಿಗೆ ಮಾತ್ರ ನಾವು ಚೆನ್ನಾಗಿ ಕಾಣ್ಬೇಕು, ಮುಖ ಎಲ್ಲ ಚೆನ್ನಾಗಿರ್ಬೇಕು. ಬಟ್ ಇವಾಗ ಆ ಥರ ಏನಿಲ್ಲ. ಚಂದ ಕಾಣೋದು ಗಂಡಸರಿಗೂ ಅಷ್ಟೇ ಮುಖ್ಯ, ಹೆಂಗಸರಿಗೂ ಅಷ್ಟೇ ಮುಖ್ಯ. ಯಾಕೆ ನಮ್ಮ ಚರ್ಮ ಹಿಂಗಿದೆ ಅಂದರೆ ಪಿಗ್ಮೆಂಟ್ ಸೆಲ್ಸ್, ಮೆಲನೋಸೈಟ್ಸ್ ಅಂತ ಹೇಳ್ತೀವಿ, ಅದು ಸ್ವಲ್ಪ ಜಾಸ್ತಿ ಇದ್ರೆ ಇರುತ್ತೆ. ಅದು ಅಂದರೆ ಬಿಳಿ ಚರ್ಮ ಇದ್ದರೆ ಸ್ಕಿನ್ ಕ್ಯಾನ್ಸರ್ ಆಗುತ್ತೆ, ಅದರಿಂದ ರಕ್ಷಣೆ ಕೊಡುತ್ತೆ. ಸಿಂಪಲ್ ಆಗಿ ಹೇಳಿ, ನಮ್ಮ ಈ ಪಾಡ್ಕಾಸ್ಟ್ ನೋಡೋರು ಇದು ನೋಡಿದ ತಕ್ಷಣ ಹೌ ಟು ಪಿಕ್ ದ ರೈಟ್ ಸನ್ಸ್ಕ್ರೀನ್ ಇದನ್ನ ತಗೊಂಡ್ಬಿಡ್ಬೇಕು. ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತ ಅನ್ಸಲ್ವಾ? ಐ ವಾಂಟ್ ಟು ಹಿಯರ್ ಫ್ರಮ್ ಅ ಡರ್ಮಟಾಲಜಿಸ್ಟ್. ಕ್ರೀಮ್ ಅಷ್ಟೇ, ನಾನು ಯೂಶಲಿ ನಾನು ಟ್ಯಾಬ್ಲೆಟ್ಸ್ನ ಸ್ವಲ್ಪ ಕಡಿಮೆನೇ ಹೇಳ್ತೀನಿ. ಆಸ್ ಅ ಡರ್ಮಟಾಲಜಿಸ್ಟ್ ನೀವು ಕೊಡುವಂಥ ಬೆಸ್ಟ್ ಸ್ಕಿನ್ ಅಡ್ವೈಸ್ ಅಂದರೆ? ಹಾಯ್, ಹಲೋ, ನಮಸ್ಕಾರ. ಹೆಲ್ತ್ ಕಾಸ್ಟ್ಗೆ ಪ್ರೀತಿಯ ಸ್ವಾಗತ. ನಾನ್ ಪಲ್ಲವಿ. ಈ ಸಂಚಿಕೆಯಲ್ಲಿ ನಾವು ಮಾತಾಡ್ತಾ ಇದೀವಿ ಸ್ಕಿನ್ ಹೆಲ್ತ್, ಚರ್ಮದ ಆರೋಗ್ಯದ ಬಗ್ಗೆ. ಗೊತ್ತು, ಚರ್ಮ ಅಂದ ತಕ್ಷಣ ಸುಮಾರಷ್ಟಿರುತ್ತೆ ಕವರ್ ಮಾಡೋದು. ಹಾಗಾಗಿ ಇದನ್ನ ನಾವು 2 ಸಂಚಿಕೆಯಲ್ಲಿ ಮಾಡ್ತಾ ಇದ್ದೀವಿ. ಸ್ಕಿನ್, ಮುಖ ಅಂದ ತಕ್ಷಣ ನಮಗೆ ನೆನಪಾಗೋದು ಪಿಂಪಲ್ಸ್. ಆರಾಮಾಗೇ ಇರುತ್ತೆ, ಎಲ್ಲಾ ಚೆನ್ನಾಗೇ ಇರುತ್ತೆ. ಸಡನ್ ಆಗಿ ಒಂದು ಮೊಡವೆ ಬಂದ್ಬಿಡುತ್ತೆ. ಮೊಡವೆ ಬಂದ್ರೆ ಸುಮ್ಮನೆ ಇರ್ತೀವ? ಯಾರೋ ಹೇಳ್ತಾರೆ ಮೊಸರು ಹಚ್ಚು, ಕಡಲೆ ಹಿಟ್ಟು ಹಚ್ಚು, ಟ್ಯಾನ್ ಆಗಿದ್ರೆ ಟೊಮೆಟೊ ಹಚ್ಚು, ಕಣ್ ಕೆಳಗೆ ಡಾರ್ಕ್ ಸರ್ಕಲ್ಸು ಅಥವಾ ಪಿಗ್ಮೆಂಟೇಷನ್ ಎಲ್ಲ ಆಗಿದ್ರೆ ಆಲೂಗಡ್ಡೆ ಹಚ್ಚು. ಇದೆಲ್ಲವೂ ಓಕೆನಾ? ವಿಜ್ಞಾನ, ಸೈನ್ಸ್ ಏನ್ ಹೇಳುತ್ತೆ? ಇದೆಲ್ಲವೂ ಸೇಫಾ? ಇದ್ರ ಬಗ್ಗೆ ಸುಮಾರಷ್ಟು ಇವತ್ತು ನಾವು ಮಾತಾಡೋಣ. ಇದ್ರ ಜೊತೆಗೆ ಸ್ವಲ್ಪ ದಿನಗಳ ಹಿಂದೆ ನಾವು ನಮ್ಮ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಒಂದು ಪೋಸ್ಟ್ ನ ಹಾಕಿದ್ವಿ. ಚರ್ಮದ ಸಮಸ್ಯೆ ಇದ್ರೆ ನೀವು ಅಲ್ಲಿ ನಿಮ್ಮ ಪ್ರಶ್ನೆಗಳನ್ನ, ಡೌಟ್ಸ್ ಗಳನ್ನ ಕೇಳಬಹುದು ಅಂತ. ಅದಕ್ಕೂ ಕೂಡ ಇವತ್ತು ಉತ್ತರ ಕೊಡುವಂತ ಪ್ರಯತ್ನವನ್ನ ನಾವು ಮಾಡ್ತೀವಿ ಈ ಒಂದು ಸಂಚಿಕೆಯಲ್ಲಿ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ನಮ್ ಜೊತೆ ಇದ್ದಾರೆ ಡಾಕ್ಟರ್ ಅನಘಾ ಸಮರ್ಥ್. ಇವರು MBBS ಮಾಡಿದ್ದಾರೆ, MD ಡರ್ಮಟಾಲಜಿ ಸರ್ಜನ್, ಜೊತೆಗೆ UK ನಲ್ಲಿ ಇವರು ಕಾಸ್ಮೆಟಾಲಜಿಯನ್ನು ಕೂಡ ಮಾಡಿದ್ದಾರೆ. ಈಗ ಮಲ್ಲೇಶ್ವರಂನಲ್ಲಿರುವಂತಹ ಸಿಟಿಸನ್ ಕ್ಲಿನಿಕ್ ನಲ್ಲಿ ಇವರು ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್, ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ. ಥ್ಯಾಂಕ್ ಯು ಪಲ್ಲವಿ, ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ. ಐ ಆಮ್ ವೆರಿ ಎಕ್ಸೈಟೆಡ್. ನೋಡೋಣ ಎಷ್ಟು ಪ್ರಶ್ನೆಗಳಿಗೆ ನಾನು ಎಷ್ಟು ಉತ್ತರ ಕೊಡ್ತೀನಿ ಅಂತ. ಹೆಂಗೆ? ಲೆಟ್ಸ್ ಸ್ಟಾರ್ಟ್ ಡಾಕ್ಟರ್. ಮೊದಲನೇದಾಗಿ ವಿಲ್ ಸ್ಟಾರ್ಟ್ ವಿತ್ ಪಿಂಪಲ್. ಮೊಡವೆಗಳು ಯಾಕೆ ಬರುತ್ತೆ, ಬಂದ್ರೆ ಏನ್ ಮಾಡ್ಬೇಕು, ಅದಕ್ಕೆ ಅದು ಪಿಂಪಲ್ ಹೋದ ನಂತರ ಕೆಲವು ಸರ್ತಿ ಕಪ್ಪು ಕಲೆ ಆಗುತ್ತೆ. ಈ ತರ ಸುಮಾರಷ್ಟು ಪ್ರಶ್ನೆಗಳಿದೆ ಈ ಪಿಂಪಲ್ ಅನ್ನೋ ವಿಚಾರಕ್ಕೆ. ಯಾಕೆ ಬರುತ್ತೆ? ಇವಾಗ ನಮ್ಮ ಯಂಗ್ ಜನರೇಷನ್ ಅಲ್ಲಿ ಅಥವಾ ತುಂಬಾ ಜನರೇಷನ್ಸ್ ಇಂದ ಸ್ಕಿನ್ ಅಲ್ಲಿ ಏನ್ ಪ್ರಾಬ್ಲಮ್ ಫಸ್ಟ್ ಅಂದ್ರೆ ಎಲ್ಲರೂ ಪಿಂಪಲ್ಸ್ ಬಗ್ಗೆ ಹೇಳ್ತಾರೆ. ಚಿಕ್ಕವರಲ್ಲಿ ಪಿಂಪಲ್ಸ್ ಆಗಿತ್ತು, ಆಮೇಲೆ ಪಿಂಪಲ್ಸ್ ಹೋಯ್ತು, ಮತ್ತೆ ಬರುತ್ತೆ ಹೋಗುತ್ತೆ ಅಂತ. ಮೇನ್ ಆಗಿ ಮುಖ್ಯವಾಗಿ ನಮ್ಮ ಫೇಶಿಯಲ್ ಸ್ಕಿನ್ ಅಲ್ಲಿ ಪಿಂಪಲ್ಸ್ ದೊಡ್ಡ ಪ್ರಾಬ್ಲಮ್. ಸೊ ಪಿಂಪಲ್ಸ್ ಯಾಕೆ ಬರುತ್ತೆ? ಮುಖ್ಯವಾದ ಕಾರಣ ಹಾರ್ಮೋನ್ ಇಂಬ್ಯಾಲೆನ್ಸ್. ಇವಾಗ ನಮ್ಮ ದೇಹದಲ್ಲಿ ಹಾರ್ಮೋನ್ಸ್ ಅಂತ ಕೆಲವು ಕೆಮಿಕಲ್ಸ್ ಇದಾವೆ, ಇದು ಏರುಪೇರು ಆಗ್ತಾ ಇರುತ್ತೆ. ಸೊ ಯಾಕೆ ಏರುಪೇರು ಆಗುತ್ತೆ ಅಂತ ಸ್ವಲ್ಪ ಹೇಳ್ತೀನಿ ಇವಾಗ. ಬಟ್ ಆ ಏರುಪೇರು ಆಗಿರೋದ್ರಿಂದ ಪಿಂಪಲ್ಸ್ ಆಗುತ್ತೆ. ಇವಾಗ ನಮ್ಮ ಚರ್ಮದಲ್ಲಿ ಸಣ್ಣ ಹೇರ್ ಫಾಲಿಕಲ್ಸ್ ಅಂತ ಇರ್ತವೆ, ಅಂದ್ರೆ ಕೂದಲು ಫಾಲಿಕಲ್ಸ್. ಈ ಕೂದಲು ಫಾಲಿಕಲ್ಸ್ ಪಕ್ಕ ಎಣ್ಣೆ ಗ್ಲ್ಯಾಂಡ್ಸ್ ಅಥವಾ ಸೆಬೇಷಿಯಸ್ ಗ್ಲ್ಯಾಂಡ್ಸ್ ಅಂತ ಹೇಳ್ತೀವಿ. ಈ ಸೆಬೇಷಿಯಸ್ ಗ್ಲ್ಯಾಂಡ್ಸ್ ಅಂತ ಉತ್ಪತ್ತಿಯಾಗುವ ಎಣ್ಣೆ, ಅದು ಪ್ಲಸ್ ಕೂದಲು ಫಾಲಿಕಲ್ಸ್ನ ಸ್ವಲ್ಪ ಬ್ಲಾಕ್ ಮಾಡಿ ಅದರಲ್ಲಿ ಪಿಂಪಲ್ಸ್ ಆಗುತ್ತೆ. ಪಿಂಪಲ್ಸ್ ಆದಮೇಲೆ ಅದು ಮೊಡವೆ ಆದಮೇಲೆ ಗುಳ್ಳೆ ಆಗುತ್ತೆ, ಕೆಂಪಾಗುತ್ತೆ, ಒಂದೊಂದ್ಸತಿ ನೋವಾಗುತ್ತೆ, ಒಂದೊಂದ್ಸತಿ ಕೀವ್ ಸೋರುತ್ತೆ, ಇದೆಲ್ಲ ಆಗುತ್ತೆ. ಇವಾಗ ಹಾರ್ಮೋನ್ ಇಂಬ್ಯಾಲೆನ್ಸಸ್ ಅಥವಾ ಹಾರ್ಮೋನ್ಸ್ ಏರುಪೇರು ಮೇನ್ ಆಗಿ ಪ್ಯೂಬರ್ಟಿನಲ್ಲಿ, ಅಂದರೆ 13 ಇಂದ 18 ವರ್ಷವರೆಗೂ ಇದು ಸ್ವಲ್ಪ ಏರುಪೇರು ಆಗ್ತಾ ಆಗ್ತಾ ಪಿಂಪಲ್ಸ್ ಆಗೇ ಆಗುತ್ತೆ. ಒಂದು ಪ್ರಾಬಬ್ಲಿ ಒಂದು 40 ಇಂದ 60% ಅವರಲ್ಲಿ ಪಿಂಪಲ್ಸ್ ಆಗುತ್ತೆ. ಬಟ್ ಈ ಪಿಂಪಲ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಬಟ್ ಹೆಂಗೆ ಕಡಿಮೆ ಆಗುತ್ತೆ ಅಂತೆಲ್ಲ ಇದ್ರ ಬಗ್ಗೆ ಮಾತಾಡೋಣ. ಬಟ್ ಇದು ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನೊಂದು PCOS ಅಂತ ಹೇಳ್ತೀವಿ, ಅದ್ರ ಬಗ್ಗೆ ಕೇಳಿರ್ಬೋದು ಎಲ್ಲರೂ. ಬಟ್ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ. ಸೊ ಇದು ಹೆಂಗಸರಲ್ಲಿ ಆಗುತ್ತೆ ಅಥವಾ ಹೆಣ್ಮಕ್ಳಲ್ಲಿ ಆಗುತ್ತೆ. ಇದರಲ್ಲಿ ಹಾರ್ಮೋನ್ಸ್ ಆಗಿ ಏರುಪೇರು ಆಗಿ ಪಿಂಪಲ್ಸ್ ಆಗೋದು, ಮತ್ತೆ ಕೂದಲು ಬೀಳೋದು, ಅದ್ರ ಜೊತೆ ಪೀರಿಯಡ್ಸ್ ಇರೆಗ್ಯುಲರ್ ಆಗೋದು, ಅಂದ್ರೆ ಇದು ಮಂತ್ಲಿ, ಅದು ಟೈಮಿಗೆ ಆಗದೆ ಇರೋದು, ಇದರಿಂದೆಲ್ಲ ಆಗುತ್ತೆ. ಇನ್ನೊಂದಂದ್ರೆ ಸ್ಟ್ರೆಸ್. ಬಟ್ ಸ್ಟ್ರೆಸ್ ಆಗೋದ್ರಿಂದ ಸ್ಟ್ರೆಸ್ ಹಾರ್ಮೋನ್ಸ್ ಅಂದರೆ ಈ ಕೆಮಿಕಲ್ಸು ಏರುಪೇರು ಆಗಿ ಅದರಿಂದ ಪಿಂಪಲ್ಸ್ ಆಗೋ ಚಾನ್ಸ್ ಇರುತ್ತೆ. ಕೆಲವು ಟ್ಯಾಬ್ಲೆಟ್ಸ್ ಇಂದ, ಕ್ರೀಮ್ಸ್ ಇಂದ ಆಗುತ್ತೆ. ಸ್ಟೆರಾಯ್ಡ್ಸ್ ಅಂತ ಹೇಳ್ತೀವಿ. ಇವಾಗ ನಾವು ಡರ್ಮಟಾಲಜಿಸ್ಟ್ ಸ್ಟೆರಾಯ್ಡ್ಸ್ ತುಂಬ ಉಪಯೋಗಿಸ್ತೀವಿ. ಯಾಕೆ ಉಪಯೋಗಿಸ್ತೀವಿ, ಹೆಂಗೆ ಉಪಯೋಗಿಸ್ತೀವಿ, ಅದೆಲ್ಲ ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ಬೋದು. ಈ ಸ್ಟೆರಾಯ್ಡ್ಸು ಪಿಂಪಲ್ಸ್ಗೆ ಉಪಯೋಗಿಸಿದ್ರೆ ಪಿಂಪಲ್ಸ್ ಜಾಸ್ತಿ ಆಗೇ ಆಗುತ್ತೆ, ಚರ್ಮನೂ ಹಾಳಾಗುತ್ತೆ. ಈ ಸ್ಟೆರಾಯ್ಡ್ಸ್ ಇವಾಗ ಟ್ಯಾಬ್ಲೆಟ್ ಆಗಲಿ ಅಥವಾ ಕ್ರೀಮ್ ಆಗಲಿ, ಇದರಿಂದ ಹಾರ್ಮೋನ್ಸ್ ಏರುಪೇರು ಆಗಿ ಪ್ಲಸ್ ಚರ್ಮ ಸೆನ್ಸಿಟಿವಿಟಿ ಜಾಸ್ತಿ ಆಗಿ ಪಿಂಪಲ್ಸ್ ಆಗುತ್ತೆ. ಇನ್ನೊಂದು ಇವಾಗ ಸೊ ನಾವು ಹೇಳಿದ್ದು ಪ್ಯೂಬರ್ಟಿ ಅಂತ. ಪ್ಯೂಬರ್ಟಿ ಜೊತೆ
ಎನಿ ಹಾರ್ಮೋನಲ್ ಪೀಕ್ಸ್ ಇನ್ ಲೈಫ್ ಅಂತ ಹೇಳ್ತೀವಿ. ಎಲ್ಲ ಹಾರ್ಮೋನಲ್ ಪೀಕ್ಸಲ್ಲಿ ಪಿಂಪಲ್ಸ್ ಆಗೋ ಚಾನ್ಸ್ ಇರುತ್ತೆ. ಅದ್ರ ಜೊತೆ ಊಟ. ಸೊ ಊಟದಲ್ಲಿ ಪತ್ತೆ ಇಟ್ಕೊಳ್ದೆ ಹೋದರೆ ಅದರಲ್ಲಿ ಪಿಂಪಲ್ಸ್ ಆಗೋ ಚಾನ್ಸ್ ಇರುತ್ತೆ. ಹಾರ್ಮೋನ್ಸ್ ಏರುಪೇರು ಆಗುತ್ತೆ. ಸೊ ಯಾವ ಊಟ ಅಂತ ನೀವ್ ಹೇಳಿದ್ರಿ ಹಾರ್ಮೋನ್ಸ್ ಬದಲಾದಾಗ ಆಗುತ್ತೆ ಅಂತ. ನಮ್ ಕಂಟ್ರೋಲ್ ಅಲ್ಲಿ ಇಲ್ವಲ್ಲ, ನಂಗೆ ಯಾಕೆ ಪಿಂಪಲ್ ಬರುತ್ತೆ ಅನ್ನೋ ಪ್ರಶ್ನೆ. ಅದೇ, ಸೊ ಅದು ಮುಂಚೆ ಎಲ್ಲ ಈ ಹಾರ್ಮೋನ್ಸ್ ಏರುಪೇರು ಆದ್ರೆ ಅಂದ್ರೆ ಜಾಸ್ತಿ ವಿ ಕುಡಂಟ್ ಡೂ ಮಚ್ ಅಬೌಟ್ ಇಟ್, ಏನು ಮಾಡೋಕ್ಕಾಗ್ತಾ ಇಲ್ಲ, ಅದು ನಮ್ಮ ಕೈಯಲ್ಲಿ ಇಲ್ಲ ಅದು. ಬಟ್ ಇವಾಗ ತುಂಬ ರಿಸರ್ಚ್ ಆದಮೇಲೆ ವೆರಿ ಸಿಂಪಲ್ ಬಟ್ ಡಿಫಿಕಲ್ಟ್ ಟು ಫಾಲೋ ಅಂತ ಹೇಳ್ತೀನಿ. ತುಂಬ ಸುಲಭ ಇದೆ, ಬಟ್ ನಾವು ಅದನ್ನು ಪಾಲಿಸೋದು ವಿ ಡೋಂಟ್ ಫಾಲೋ ಇಟ್, ಪಾಲಿಸೋದಿಲ್ಲ. ಸೊ ಏನಂದರೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್. ಇವಾಗ ನಾನು ಏನೇನು ಮಾತಾಡ್ತೀನಿ, ತುಂಬ ಸತಿ ಲೈಫ್ ಸ್ಟೈಲ್ ಮಾಡಿಫಿಕೇಶನ್, ಜೀವನ ಶೈಲಿ ಬಗ್ಗೆ ಮಾತಾಡ್ತೀನಿ, ಬಟ್ ಅದು ತುಂಬ ಮುಖ್ಯ. ಎಸ್ಪೆಷಲಿ ಪಿಂಪಲ್ಸ್ಗೆ, ಬೇರೆ ಬೇರೆದಕ್ಕೆ, ನಮ್ಮ ಹೆಲ್ತ್ಗೆ ಅಲ್ಲ, ಬಟ್ ಪಿಂಪಲ್ಸ್ಗೆ. ಫಸ್ಟ್ ಫಾರ್ಮೋಸ್ಟ್ ಎಲ್ಲ ಪೇಷಂಟ್ಸ್ಗೆ ಹೇಳ್ತೀನಿ, ಮುಖ್ಯವಾಗಿ ಮಿಲ್ಕ್ ಚಾಕ್ಲೇಟ್, ಮಿಲ್ಕ್ ಸ್ವೀಟ್, ಐಸ್ ಕ್ರೀಮ್, ಪಿಜ್ಜಾ, ಬರ್ಗರ್ಸ್, ಎನಿ ಆಯಿಲಿ ಫುಡ್, ಅಂದರೆ ಹೈ ಶುಗರ್ ಫುಡ್, ತುಂಬ ಸಕ್ಕರೆ ಇರೋ ಫುಡ್ ಐಟಮ್ ತಿಂದರೆ ಅದರಲ್ಲಿ ಇನ್ಸುಲಿನ್ ಲೈಕ್ ಗ್ರೋತ್ ಫ್ಯಾಕ್ಟರ್ ಅಂತ ಇರುತ್ತೆ, ಇದರಿಂದ ಪಿಂಪಲ್ಸ್ ಜಾಸ್ತಿ ಆಗುತ್ತೆ. ಸೊ ಊಟದಲ್ಲಿ ಪಥ್ಯ ನಂಬರ್ 1. ಮಿಲ್ಕ್ ಪ್ರಾಡಕ್ಟ್ಸಲ್ಲಿ, ಮಿಲ್ಕ್ ಅಂದರೆ ನಾನು ಅಷ್ಟೊಂದು ರಿಸ್ಟ್ರಿಕ್ಟ್ ಮಾಡೋದಿಲ್ಲ. ಸೊ ಮಿಲ್ಕಲ್ಲಿ ಶುಗರ್ ಹಾಕೊಳ್ಳೋದು, ತುಂಬ ಸ್ವೀಟ್ ಅಂಡ್ ಪ್ರಾಡಕ್ಟ್ಸ್ ಹಾಕೊಳ್ಳೋದು, ಕುಡಿಯೋದು, ಅದರಿಂದ ಪಿಂಪಲ್ಸ್ ಜಾಸ್ತಿ ಆಗುತ್ತೆ ಟೆಂಡೆನ್ಸಿ ಇದ್ದರೆ. ಆಮೇಲೆ ಕ್ರೀಮಿ ಐಟಮ್ಸು, ಅಂದರೆ ತುಂಬ ಕ್ರೀಮ್ ಹಾಕಿರೋದು, ಶುಗರ್ ಹಾಕಿರೋದು, ಇದು ಗೊತ್ತು, ಇಟ್ಸ್ ವೆರಿ ಟೇಸ್ಟಿ, ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ ಅಂತ, ಬಟ್ ಅದರಿಂದ ಪಿಂಪಲ್ಸ್ ಡೆಫಿನೆಟಾಗಿ. ಆಯಿಲ್ ಗ್ಲ್ಯಾಂಡ್ಸ್ ಅಂತ ಹೇಳ್ತೀವಲ್ಲ, ಸೆಬೇಷಿಯಲ್ ಗ್ಲ್ಯಾಂಡ್ಸ್, ಅದ್ರ ಮೇಲೆ ಕೆಲಸ ಮಾಡಿ 100% ಜಾಸ್ತಿ ಆಗೇ ಆಗುತ್ತೆ. ಅದೊಂದು. ಇನ್ನೊಂದು ಎಕ್ಸಸೈಸ್, ವ್ಯಾಯಾಮ, ಅದರಿಂದ ಹಾರ್ಮೋನ್ಸು ಕಂಟ್ರೋಲ್ ಆಗೇ ಆಗುತ್ತೆ. ಸೊ ಎಸ್ಪೆಷಲಿ ಎಂಟಿ ಸ್ಟಮಕ್ಕಲ್ಲಿ, ಅಂದರೆ ಎಂಟಿ ಸ್ಟಮಕ್ ಅರ್ಲಿ ಮಾರ್ನಿಂಗಲ್ಲಿ ನಾನು ಹೇಳ್ತೀನಿ, ಎಲ್ಲ ಪೇಷಂಟ್ಸ್ಗೆ ಹೇಳ್ತೀನಿ, ಒಂದು ಅಟ್ಲೀಸ್ಟ್ ಒಂದು 3000 to 5000 ಹೆಜ್ಜೆ ವಾಕ್ ಮಾಡಿ, ಅಥವಾ ಏನಾದರೂ ಒಂದು ಸ್ವಿಮ್ಮಿಂಗ್ ಹೋಗಿ, ಅಥವಾ ಲೈಟ್ ಜಾಗಿಂಗ್ ಮಾಡಿ, ಏನಾದರೂ ಒಂದು ಜಸ್ಟ್ ಆಕ್ಟಿವೇಟ್ ಮೆಟಬಾಲಿಸಮ್ ಅಂತ. ಆವಾಗ ಪಿಂಪಲ್ಸ್ ಮೇಲೆ ಅಥವಾ ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಮೇಲೆ ಕೆಲಸ ಮಾಡಿ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತು ಇನ್ನೊಂದಂದರೆ ದಟ್ ಪ್ರಾಬಬ್ಲಿ ನಮ್ಮ ಆಲ್ಮೋಸ್ಟ್ 100% ಪಾಪ್ಯುಲೇಷನ್ ಫಾಲೋ ಮಾಡೋದಿಲ್ಲ ಇದು ಜನಸಂಖ್ಯೆ, 7 to 8 hours ಆಫ್ ಅನ್ಡಿಸ್ಟರ್ಬ್ ಸ್ಲೀಪ್. ಅದು ಯೂಶಲಿ ಮಾಡೋದಿಲ್ಲ, ಬಟ್ ಅದು ಹಾರ್ಮೋನ್ ಇಂಬ್ಯಾಲೆನ್ಸ್ನ ಕಂಟ್ರೋಲ್ ಮಾಡೋದು ತುಂಬ ಮುಖ್ಯ. 7 to 8 hours ಆಫ್ ಅನ್ಡಿಸ್ಟರ್ಬ್ ಸ್ಲೀಪ್ ಮತ್ತು ವಾಟರ್. ಸೊ ಈ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಮಾಡೋದ್ರಿಂದ ಹಾರ್ಮೋನ್ಸ್ ಏರುಪೇರು ಇರೋದು ಅದು ಸ್ವಲ್ಪ ಸ್ಟೆಬಿಲೈಸ್ ಆಗುತ್ತೆ, ಸ್ವಲ್ಪ ಕಡಿಮೆ ಆಗುತ್ತೆ ಏರುಪೇರು ಆಗೋದು, ಆಮೇಲೆ ಪಿಂಪಲ್ಸು ಕಡಿಮೆ ಆಗ್ತಾ ಹೋಗುತ್ತೆ. ಈಗ ಪಿಂಪಲ್ ಅಂದ ತಕ್ಷಣ ಡಾಕ್ಟರ್ ನೀವು ಹೇಳಿದ್ರಿ ಯಾಕೆ ಬರುತ್ತೆ, ಏನ್ ಮಾಡಬೇಕು, ಅದನ್ನೆಲ್ಲ ನೀವು ತಿಳಿಸಿದ್ರಿ. ಕೆಲವು ಸರ್ತಿ ಮಾರ್ಕ್ ಆಗುತ್ತಲ್ಲ, ಮತ್ತೆ ತುಂಬಾ ಹೇಳಿದೀವಿ, ಗೊತ್ತೂ ಇದೆ ಪಿಂಪಲ್ ನ ಮುಟ್ಕೋಬಾರ್ದು, ಮೊಡವೆಗಳನ್ನ ಮುಟ್ಟಬಾರ್ದು ಅಂತ, ಬಟ್ ಬಂದ್ಮೇಲೆ ಮುಟ್ಟದೇ ಇರೋಕ್ಕಾಗಲ್ಲ ಕೆಲವು ಸರ್ತಿ, ರೈಟ್? ಇದನ್ನ ಹೇಗೆ ಟ್ಯಾಕಲ್ ಮಾಡೋದು? ಸೊ ಇವಾಗ ನಾನು ಹೇಳಿದ್ದು ಮಾರ್ಕ್ ಆಗೋದು, ಇದು ಒಂದು ಹೇಳ್ತೀನಿ. ಪಿಂಪಲ್ಸ್ ಬಂದಿದ್ದಕ್ಕೆ ಅದಕ್ಕೆ ನಮ್ಮ ಟ್ರೀಟ್ಮೆಂಟ್ ಕೊಡೋದು ಸುಲಭ. ಕಪ್ ಮಾರ್ಕ್, ಪಿಂಪಲ್ಸ್ ಹೋಗಾದ್ಮೇಲೆ ಕೆಲವ್ರಿಗೆ ಮಾರ್ಕ್ ಆಗೋ ಟೆಂಡೆನ್ಸಿ ಇದ್ದೇ ಇರುತ್ತೆ. ಇವಾಗ ಸೊಳ್ಳೆ ಕಚ್ಚಿದ್ರೆ ಅಥವಾ ಸ್ಕಿನ್ ರ್ಯಾಶ್ ಬಂದರೆ ಸ್ವಲ್ಪ ಟೆಂಡೆನ್ಸಿ ಇದ್ದೇ ಇರುತ್ತೆ ಕೆಲವ್ರಿಗೆ. ಸೊ ಪಿಂಪಲ್ಸ್ ದೊಡ್ಡ ಪಿಂಪಲ್ಸ್ ಆಗಿ ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ದೆ ಹೋದರೆ ಮಾರ್ಕ್ಸ್ ಉಳಿಯುತ್ತೆ. ಬಟ್ ಕಪ್ ಮಾರ್ಕ್ ಉಳಿದ್ರೆ ಇದಕ್ಕೆ ಟ್ರೀಟ್ಮೆಂಟ್ ಇದೆ, ಸ್ವಲ್ಪ ನಿಧಾನವಾಗಿ ಹೋಗುತ್ತೆ, ಬಟ್ ಹೋಗುತ್ತೆ. ಬಟ್ ನೀವು ಹೇಳಿದ್ದು ಸ್ಕ್ವೀಸ್ ಬಂದಿದ್ದಾಗ ಅದನ್ನು ಮುಟ್ಟೋದು, ಕೆರೆಯೋದು ಆ ಥರ ಎಲ್ಲ ಮಾಡಿದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಸ್ವಲ್ಪ ಕಷ್ಟ. ಪಿಂಪಲ್ಸ್ ಹೋಗೋದು ಪ್ರಾಬ್ಲಿ ಒಂದು ವಾರ, ಒಂದು 10 ದಿನದಲ್ಲಿ ಹೊಟ್ಟೋಗುತ್ತೆ. ಮಾರ್ಕ್ಸ್ ಉಳಿದ್ರೆ, ಕೆರೆದ್ರೆ, ಅದು ಹಳ್ಳ ಆದರೆ ಅದು 2 ತಿಂಗಳು, 3 ತಿಂಗಳು, ಒಂದೊಂದ್ಸತಿ 6 ತಿಂಗಳು ಟ್ರೀಟ್ಮೆಂಟ್ ಕೊಟ್ಟರು ಸ್ವಲ್ಪ ಕಷ್ಟ ಹೋಗೋದು. ಸೊ ಎಲ್ಲರೂ ಬಂದಿದ ತಕ್ಷಣ ಹೇಳ್ತೀನಿ, ನಿಮಗೆ ಪಿಂಪಲ್ಸ್ ಬಂದರೆ ಹೋಗಿಸ್ಬೋದು, ನಿಮಗೆ ಪಿಂಪಲ್ಸ್ ಬಂದು ಮಾರ್ಕ್ಸ್ ಆದರೆ ಅದು ಹೋಗ್ಸೋದು ಸ್ವಲ್ಪ ಕಷ್ಟನೇ ಅಂತ ಮೊದಲು ಹೇಳ್ತೀನಿ. ಸೊ ಶುಡ್ ಕೀಪ್ ಇಟ್ ಇನ್ ಅವರ್ ಮೈಂಡ್. ಅಂದರೆ ಕಾನ್ಷಿಯಸ್ ಆಗಿ ಏನಾದರೂ ಮುಟ್ಟಬೇಕಂದ್ರೆ ಒಂದು ಮಾಯ್ಶ್ಚರೈಸರ್ ಕೊಟ್ಟಿರ್ತೀವಿ, ಅದು ಸನ್ಸ್ಕ್ರೀನ್ ಕೊಟ್ಟಿರ್ತೀವಿ, ಅದನ್ನು ಹಚ್ಕೊಂಡು ಬಿಡಬೇಕು. ಜಸ್ಟ್ ಅದು ಸುಮ್ಮನೆ ಜಸ್ಟ್ ಟು ಬ್ಲಾಕ್ ದಟ್ ಟೆಂಡೆನ್ಸಿ ಆಫ್ ಟಚಿಂಗ್ ದ ಫೇಸ್ ಅಂತ. ಓಕೆ, ಮುಂಚೆ ಆದರೆ ಬರೀ ಹೆಣ್ಮಕ್ಳಿಗೆ ಮಾತ್ರ ನಾವು ಚೆನ್ನಾಗಿ ಕಾಣಬೇಕು, ಮುಖ ಎಲ್ಲ ಚೆನ್ನಾಗಿರ್ಬೇಕು, ಬಟ್ ಇವಾಗ ಆ ಥರ ಏನಿಲ್ಲ. ಚಂದ ಕಾಣೋದು ಗಂಡಸರಿಗೂ ಅಷ್ಟೇ ಮುಖ್ಯ, ಹೆಂಗಸರಿಗೂ ಅಷ್ಟೇ ಮುಖ್ಯ. ಈ ಸಮಸ್ಯೆ ಗಂಡಸರಲ್ಲೂ ಇದೆ ಅಲ್ವಾ? ಮತ್ತೆ ನೀವು ಹೇಳ್ತಿರುವಂಥ ರೆಮಿಡೀಸ್ ಅವರಿಗೂ ಕೂಡ? ಡೆಫಿನೆಟ್ಲಿ, ಖಂಡಿತ. ಸೊ ಹೆಂಗಸರಲ್ಲೂ ಬರುತ್ತೆ ಪಿಂಪಲ್ಸು, ಗಂಡಸರಲ್ಲೂ ಬರುತ್ತೆ ಪಿಂಪಲ್ಸು. ಯಾಕಂದರೆ ಈ ಹಾರ್ಮೋನ್ ಅನ್ನೋದು ಒಂದು ಟೆಸ್ಟೋಸ್ಟೆರಾನ್ ಅಂತ ಹೇಳ್ತೀವಿ, ಅಥವಾ ಆಂಡ್ರೋಜನ್ ಹಾರ್ಮೋನ್ ಅಂತ ಹೇಳ್ತೀವಿ, ಅದು ಗಂಡಸರಲ್ಲಿ ಜಾಸ್ತಿ ಇರುತ್ತೆ. ಸೊ ಗಂಡಸರಲ್ಲೂ ಪಿಂಪಲ್ಸ್ ಆಗೇ ಆಗುತ್ತೆ, ಮಾರ್ಕ್ಸ್ ಉಳಿಯುತ್ತೆ. ಅಂದರೆ ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ದೆ ಹೋದರೆ ಅಥವಾ ಕೆರೆದ್ರೆ ಎಕ್ಸೆಟ್ರಾ. ಸೊ ಹೆಣ್ಮಕ್ಳಲ್ಲೂ ಗಂಡು ಮಕ್ಕಳಲ್ಲೂ ಇಬ್ಬರಲ್ಲೂ ಆಗುತ್ತೆ. ಅಂದ್ರೆ ನಿಮ್ಮ ಮಾತಿನ ಅರ್ಥ ಏನು ಅಂತಂದ್ರೆ, ಲೈಫ್ ಸ್ಟೈಲ್ ಬದಲಾವಣೆ ಮಾಡಿದಾಗ ಆದಷ್ಟು ಕಡಿಮೆ ಆಗುತ್ತೆ. ಅಕಸ್ಮಾತ್ ಆಗ್ಲಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಈ ತರದ ಒಂದು ಟ್ರೀಟ್ಮೆಂಟ್ ಆಪ್ಷನ್ ಇದೆ ಅನ್ನೋದನ್ನ ನೀವು ಹೇಳೋದ್ರಿಂದ ಅರ್ಥ ಆಗುತ್ತೆ. ಸೊ ಪಿಂಪಲ್ಸ್ ಇರೋದಕ್ಕೆ ನಾವು ಟ್ರೀಟ್ಮೆಂಟ್ ಹಾಕ್ಬೋದು, ಅದು ಹೋಗುತ್ತೆ. ಬಟ್ ಅದು ಪದೇ ಬರಬಾರ್ದು ಅಂದ್ರೆ
ಅದಕ್ಕೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ನಾನು ಹೇಳ್ದಂಗೆ ಮೇನ್ ಆಗಿ ಫುಡ್. ಈಗ ಒಂದು ಟ್ರೆಂಡ್ ಇದೆ, ಮತ್ತೆ ಚೇಂಜ್ ಆಗ್ಬೋದು. ಪಿಂಪಲ್ ಬಂದ ತಕ್ಷಣ ಪಿಂಪಲ್ ಪ್ಯಾಚ್, ಅದು ನಿಜವಾಗ್ಲೂ ವರ್ಕ್ ಆಗತ್ತಾ ಅಥವಾ ಬರೀ ಟ್ರೆಂಡ್? ಸೊ ಇವಾಗ ಪಿಂಪಲ್ ಪ್ಯಾಚ್ ಅಲ್ಲಿ, ಕೆಲವು ಪಿಂಪಲ್ ಪ್ಯಾಚ್ ಅಲ್ಲಿ ಸ್ಯಾಲಿಸಿಲಿಕ್ ಆಸಿಡ್ ಅಂತ ಇರುತ್ತೆ. ಈ ಸ್ಯಾಲಿಸಿಲಿಕ್ ಆಸಿಡ್ ಪಿಂಪಲ್ಗೆ ಟ್ರೀಟ್ಮೆಂಟ್ ಹೌದು. ಅಂದ್ರೆ ಅದನ್ನ ವಿತ್ ಇನ್ ರೀಸನ್, ಇವಾಗ ಪರ್ಸೆಂಟೇಜ್ ಬೇರೆ ಬೇರೆ ಇರುತ್ತೆ ಸ್ಯಾಲಿಸಿಲಿಕ್ ಆಸಿಡ್ಗೆ. ಸೊ ಅಂಡರ್ ಪ್ರಿಕಾಷನ್ಸು, ಅಂಡರ್ ಗೈಡೆನ್ಸು, ಅವ್ರ ಸ್ಕಿನ್ನಿಗೆ ಏನು ತಕ್ಕನಾಗೆ ಸ್ಯಾಲಿಸಿಲಿಕ್ ಆಸಿಡ್ ಉಪಯೋಗಿಸ್ಬೋದು, ಅದನ್ನು ನಾವು ಕ್ಲಿನಿಕಲ್ಲಿ ಉಪಯೋಗಿಸ್ತೀವಿ. ಬಟ್ ಪಿಂಪಲ್ ಪ್ಯಾಚಲ್ಲಿ ಕೆಲವು ಸತಿ ಏನಾಗುತ್ತೆ ಅಂದರೆ, ಇವಾಗ ಚರ್ಮ ಅವ್ರದ್ದು ಬೇರೆ ಥರ ಇರುತ್ತೆ. ಆ ಪಿಂಪಲ್ ಪ್ಯಾಚಲ್ಲಿ ಬರೋ ಕಾನ್ಸಂಟ್ರೇಷನ್ ಒಂದೇ ಕಾನ್ಸಂಟ್ರೇಷನ್ ಇರುತ್ತೆ. ಸೊ ಅದು ಪಿಂಪಲ್ಸ್ ಮೇಲೆ ಹಚ್ಚಿದ್ರೆ ಪಿಂಪಲ್ಸ್ ಹೋಗುತ್ತೆ, ಬಟ್ ಅದು ಬ್ಲ್ಯಾಕ್ ಮಾರ್ಕ್ ಉಳಿಯೋದು, ಒಂದೊಂದು ಸತಿ ಕೆಂಪಾಗೋದು, ಒಂದು ರಿಯಾಕ್ಷನ್ ಆಗೋದು ಚಾನ್ಸ್ ಇದೆ, ಸಣ್ಣ ಚಾನ್ಸ್ ಇದೆ. ಬಟ್ ಅದು ಕನ್ಸಲ್ಟ್ ಮಾಡೋದು ಒಳ್ಳೇದು, ಬಟ್ ಅಂಡರ್ ಗೈಡೆನ್ಸ್. ಓಕೆ. ಈಗ ಪಿಂಪಲ್ಸ್ ನಂತರ ಆಯಿಲಿ ಸ್ಕಿನ್ ಬರೋಣ. ಆಯಿಲಿ ಸ್ಕಿನ್ ಅವರಿಗೆ ಪಿಂಪಲ್ಸ್ ಜಾಸ್ತಿ ಬರುತ್ತಂತೆ, ಹೌದಾ? ಹೌದು, ನಿಜ. ಅನ್ಫಾರ್ಚುನೇಟ್ಲಿ ಹೌದು. ಬಟ್ ಏನಂದರೆ ಅದನ್ನು ಆಯಿಲಿ ಸ್ಕಿನ್ ಕಡಿಮೆ ಮಾಡೋಕ್ಕೆ ವಿ ಕ್ಯಾನ್ ಟೇಕ್ ಮೆನಿ ಮೆಜರ್ಸ್. ತುಂಬ ಸಿಂಪಲ್ ಮೆಜರ್ಸ್ ಅಂತ ಹೇಳ್ತೀವಿ. ಸೊ ಇದನ್ನು ತೊಗೊಂಡ್ರೆ ಆಯಿಲಿ ಸ್ಕಿನ್ ಕಂಟ್ರೋಲ್ ಆಗೇ ಆಗುತ್ತೆ. ಲೈಕ್ ಆಯಿಲಿ ಸ್ಕಿನ್, ಸೊ ಇವಾಗ ಅವ್ರ ತಕ್ಕನಾಗೆ ಎಷ್ಟು ಆಯಿಲ್ ಗ್ಲ್ಯಾಂಡ್ಸ್ ಅಂತ, ಸೆಬೇಷಿಯಸ್ ಗ್ಲ್ಯಾಂಡ್ಸ್ ಅಂತ ಹೇಳಿದ್ನಲ್ಲ, ಸೊ ಅದರಿಂದ ಎಣ್ಣೆ ಉತ್ಪತ್ತಿ ಆಗೋದು ಎಷ್ಟು ಉತ್ಪತ್ತಿ ಆಗುತ್ತೆ, ಎಷ್ಟು ಆಯಿಲಿನೆಸ್ ಇದೆ, ಟಿ ಝೋನ್ ಅಂತ ಹೇಳ್ತೀವಿ. ಸೊ ಅದು ಕಾಂಬಿನೇಷನ್ ಸ್ಕಿನ್, ಅಂದರೆ ಅದು ಡ್ರೈ ಸ್ಕಿನ್ ಇರುತ್ತೆ, ಆಯಿಲಿ ಸ್ಕಿನ್ ಇರುತ್ತೆ. ಅದು ನೋಡಿಕೊಂಡು ಕ್ಲೆನ್ಸರ್ ಹಾಕ್ತೀವಿ ಪೇಷಂಟ್ಸ್ಗೆ. ತುಂಬ ಆಯಿಲಿ ಸ್ಕಿನ್ ಇದ್ದರೆ ಆ ಕ್ಲೆನ್ಸರ್ ಕೆಲವಲ್ಲಿ ಸ್ವಲ್ಪ ಪರ್ಸೆಂಟೇಜ್ ಸ್ಯಾಲಿಸಿಲಿಕ್ ಆಸಿಡ್ ಇರುತ್ತೆ ಆ ಆಯಿಲಿನೆಸ್ ಕಡಿಮೆ ಮಾಡೋಕ್ಕೆ. ಅದ್ರ ಜೊತೆ ಕೆಲವ್ರು ಏನು ಮಾಡ್ತಾರೆ ಅಂದರೆ, ಆಯಿಲಿ ಸ್ಕಿನ್ ಇದ್ರೂ, ತುಂಬ ಎಣ್ಣೆ ಸ್ಕಿನ್ ಇದ್ರೂ ತುಂಬ ಕ್ರೀಮ್ಗಳು, ತುಂಬ ಥಿಕ್ ಅಥವಾ ದಪ್ಪ ಕ್ರೀಮ್ಗಳು ಉಪಯೋಗಿಸ್ತಾರೆ. ಅದೇನಾಗುತ್ತೆ ಅಂದರೆ ಅದು ಬ್ಲಾಕ್ ಆಗ್ಬಿಟ್ಟು ಮತ್ತೆ ಪಿಂಪಲ್ಸ್ ಆಗುತ್ತೆ. ಸೊ ಅವ್ರ ಸ್ಕಿನ್ ಪ್ರಕಾರ ನಾವು ಒಂದು ಕ್ಲೆನ್ಸರ್ ಕೊಡ್ತೀವಿ ಆಯಿಲಿ ಸ್ಕಿನ್ ಕಡಿಮೆ ಮಾಡೋಕ್ಕೆ. ಅದ್ರ ಮೇಲೆ ಹಚ್ಚಕ್ಕೆ ಜೆಲ್ ಫಾರ್ಮುಲೇಷನ್ ಅಂತ ಹೇಳಿ, ಅದು ಯಾವ ಪ್ರಮಾಣದಲ್ಲಿ ಆಯಿಲ್ ಅವ್ರ ಚರ್ಮದಲ್ಲಿ ಬರುತ್ತೆ ಅನ್ನೋದನ್ನ ನೋಡ್ಕೊಂಡು ಅವ್ರ ಚರ್ಮ ಹೆಂಗಿದೆ ಅಂತ ನೋಡ್ಕೊಂಡು ಅದು ನೆಕ್ಸ್ಟ್ ಸ್ಟೆಪ್ ತಗೊಂಡು. ದಿಸ್ ಕ್ರೀಮ್ ಇಸ್ ಗುಡ್ ಫಾರ್ ಆಯಿಲಿ ಸ್ಕಿನ್, ಆ ಥರದ್ದಲ್ಲ. ಇಲ್ಲ, ಆ ಥರದ್ದಲ್ಲ. ಅರ್ಥ ಆಯ್ತು. ಅಂದ್ರೆ ಇಟ್ ಇಸ್ ಸೋ ಟ್ರೂ, ನೀವು ಹೇಳ್ತಾ ಇರೋದು ಆಯಿಲಿ ಸ್ಕಿನ್ ಇದೆಯಾ ಇದನ್ನು ಬಳಸಿ ಅಂತ. ಬಟ್ ಎಷ್ಟು ಪ್ರಮಾಣಕ್ಕೆ ಆಯಿಲ್ ಬರ್ತಾ ಇದೆ ನಮ್ಮ ಚರ್ಮದಲ್ಲಿ, ಅದಕ್ಕೆ ಅದು ಸರಿ ಹೊಂದುತ್ತಾ ಅನ್ನೋದು ಅದು ನನಗೆ ನಿಮ್ಮ ಮಾತಿಂದ ಅರ್ಥ ಆಗ್ತಾ ಇದೆ. ಮತ್ತೆ ಈಗ ಆಯಿಲಿ ಸ್ಕಿನ್ ಇರೋರಿಗೆ ಏನಾದರೂ ಒಂದು ರುಟೀನ್ ಅಂತ ನೀವು ಹೇಳ್ತೀರಾ, ಇದನ್ನು ಮಾಡಿ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ? ಸೊ ಆಯಿಲಿ ಸ್ಕಿನ್ ಇರೋದಕ್ಕೆ ಸೊ ಮೇನಾಗಿ ಕ್ಲೆನ್ಸರ್ಸ್. ಸೊ ಅದು ರಾತ್ರಿ ಹೊತ್ತು ಅಂದರೆ ಕ್ಲೆನ್ಸರ್ಸ್ ಅನ್ನೋದು ವಿತ್ ಸ್ಯಾಲಿಸಿಲಿಕ್ ಆಸಿಡ್ ಅಂತ ಹೇಳ್ತೀನಲ್ಲ, ಅದು ಬೆಳಗ್ಗೆ ಒಂದ್ಸತಿ ರಾತ್ರಿ ಒಂದ್ಸತಿ ಕ್ಲೆನ್ಸ್ ಮಾಡಲೇಬೇಕು ಫೇಸ್ನ. ಅದ್ರ ಜೊತೆ ಏನಾದರೂ ಸ್ಮಾಲ್ ಪೋರ್ಸ್ ಇದ್ದರೆ, ಬಿಕಾಸ್ ಆಯಿಲಿ ಸ್ಕಿನ್ನಲ್ಲಿ ಸ್ವಲ್ಪ ಪೋರ್ಸ್ ಜಾಸ್ತಿ ಇರುತ್ತೆ ಕೆಲವರಿಗೆ, ಸೊ ಅವರಲ್ಲಿ ನಾವು ಟೋನರ್ ಅಂತ ಹೇಳ್ತೀವಿ. ಸೊ ಅದು ಸ್ವಲ್ಪ ಮಟ್ಟಿಗೆ ಕೆಲಸ ಮಾಡುತ್ತೆ, ಬಟ್ ಅಟ್ಲೀಸ್ಟ್ ಸ್ಕಿನ್ನ ಮೇಂಟೈನ್ ಮಾಡ್ತಾ ಹೋಗುತ್ತೆ. ಸೊ ಈ ರುಟೀನ್ ಅನ್ನೋದು ಮೇನಾಗಿ ಕ್ಲೆನ್ಸ್ ದ ಫೇಸ್ ಅಷ್ಟೇ. ಸೊ ರಾತ್ರಿ ಕ್ಲೆನ್ಸಿಂಗ್ ದ ಫೇಸ್ ಇಸ್ ಕಂಪಲ್ಸರಿ. ಯಾಕಂದರೆ ಸೊ ದಿನ ಪೂರ್ತಿ ನಾವು ಪೊಲ್ಯೂಷನ್ಗೆ, ಡರ್ಟ್ಗೆಲ್ಲ ಎಕ್ಸ್ಪೋಸ್ ಆಗಿರ್ತೀವಿ. ಪ್ಲಸ್ ಆಯಿಲಿನೆಸ್ಸು ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಅಂದರೆ ಕ್ರಮೇಣ ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ರಾತ್ರಿ ಹೊತ್ತು ಒಂದ್ಸತಿ ಮುಖ ಚೆನ್ನಾಗಿ ತೊಳೆದ್ಬಿಟ್ಟು ಕ್ಲೆನ್ಸರಲ್ಲಿ, ಅದಾದಮೇಲೆ ಟೋನರ್ ಅಥವಾ ಯಾವ್ದು ಬರ್ಕೊಟ್ಟಿರ್ತೀವಿ. ಕೆಲವ್ರಿಗೆ ತುಂಬ ಆಯಿಲ್ ಇದ್ದರೆ, ತುಂಬ ಎಣ್ಣೆ ಇದ್ದರೆ ಅವಾಗ ರೆಟಿನಾಲ್ ಅಂತ ಬರುತ್ತೆ, ಅದನ್ನು ಬರ್ಕೊಡ್ತೀವಿ. ಅದೇ ಸರ್ಟನ್ ಪರ್ಸೆಂಟೇಜಸ್, ಇವಾಗ 1% ಆ ಥರ. ಅದ್ರ ಜೊತೆ ಕೆಲವು ಸತಿ ಸೀರಮ್ಸ್ನ ಬೇರೆ ಬೇರೆ ಉಪಯೋಗಿಸ್ತೀವಿ. ಆ ಚರ್ಮಕ್ಕೆ ತಕ್ಕನಾಗೆ ಅದು ಎಷ್ಟು ಆಯಿಲ್ನೆಸ್ ಇದೆ ಅಂತ ನೋಡಿಕೊಂಡು ಅದ್ರ ಪ್ರಕಾರ ನಾವು ರೂಟೀನ್ ಕೊಡ್ತೀವಿ. ಬಟ್ ಕ್ಲೆನ್ಸರ್. ಓಕೆ, ಆಯಿಲಿ ಸ್ಕಿನ್ನ ಟಚ್ ಮಾಡಿದ್ವಿ. ನಾ ಹೇಳ್ದಂಗೆ ಡಾಕ್ಟರ್ ತುಂಬ ಇದೆ ಪ್ರಶ್ನೆಗಳು. ಸೊ ಪ್ರತಿಯೊಂದನ್ನು ನಾವು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಇನ್ ಶಾರ್ಟ್ ಬಿಟ್ಸ್. ಅದರ ನಂತರ ಬರ್ತಿರೋದು ಪಿಗ್ಮೆಂಟೇಷನ್. ಇವಾಗ ಪಿಗ್ಮೆಂಟೇಷನ್ ಅನ್ನೋದು ಕಪ್ ಮಾರ್ಕ್ ಅಲ್ವಾ? ಕಪ್ ಮಾರ್ಕ್ ಆಗೋದು, ಇದು ಪಿಂಪಲ್ಸ್ ಆದಮೇಲೆ ಕಪ್ ಮಾರ್ಕ್ ಉಳಿಯುತ್ತೆ, ಅಂದರೆ ಪ್ಯಾಚಸ್ ಥರ. ಓಕೆ, ಇವಾಗ ನೀವು ಹೇಳಿದ್ದು ಅನ್ಈವನ್ ಸ್ಕಿನ್ ಟೋನ್ ಅಂತ ಅಲ್ಲ. ಸೊ ಅನ್ಈವನ್ ಸ್ಕಿನ್ ಟೋನು ಅಂದರೆ ಪ್ಯಾಚಸ್ ಆಗಿ ಕಪ್ ಮಾರ್ಕು ದೊಡ್ಡ ಪ್ಯಾಚಸ್ ಆಗಿ ಉಳಿಯುತ್ತೆ. ಕೆಲವ್ರಿಗೆ ಒಂದೇ ಜಾಗದಲ್ಲಿ ಕಪ್ ಮಾರ್ಕ್ ಇರುತ್ತೆ, ಕೆಲವ್ರಿಗೆ ಬಾಯಿ ಸುತ್ತ ಕಪ್ ಮಾರ್ಕ್ ಇರುತ್ತೆ, ಆಮೇಲೆ ಹಳ್ಳ ದಿಂಡೆ ಆ ಥರ ಸ್ವಲ್ಪ ಇರುತ್ತೆ. ಸೊ ಅದು ಅನ್ಈವನ್ ಸ್ಕಿನ್ ಟೋನು. ಸೊ ಪಿಂಪಲ್ಸಿಂದ ಆಗೋದು ಅದು ಚಿಕ್ಕ ಪ್ಯಾಚ್ ಥರ ಹೋಗುತ್ತೆ. ಸೊ ಅದಕ್ಕೆ ನಾವು ಆ ಪ್ಯಾಚ್ ಮೇಲೆ ಮಾತ್ರ ಟ್ರೀಟ್ಮೆಂಟ್ ಮಾಡ್ತೀವಿ. ಮತ್ತು ಈ ಅನ್ಈವನ್ ಸ್ಕಿನ್ ಟೋನ್ಗೆ ತುಂಬ ಮುಖ್ಯ ಅಂದರೆ ಸನ್ಸ್ಕ್ರೀನ್ ನಾವು ಸರಿಯಾಗಿ ಯಾರೂ ಉಪಯೋಗಿಸ್ತಾ ಇಲ್ಲ. ಸನ್ಸ್ಕ್ರೀನ್ ನೀವು ಹೊರಗಡೆ ಹೋಗದೇ ಇದ್ರೂ ಪರವಾಗಿಲ್ಲ, ಒಳಗಡೆ ಕೂತಿದ್ರೂ ಸನ್ಸ್ಕ್ರೀನ್ ಉಪಯೋಗಿಸ್ಲೇಬೇಕು. ಈ ಲೈಟಿಂದ ಸೆನ್ಸಿಟಿವಿಟಿ ಬರೋದು, ಮತ್ತು ಕಿಟಕಿಯಿಂದ ಸೂರ್ಯಕಿರಣ ಬೀಳೋದು, ಇದರಿಂದೆಲ್ಲ ಅನ್ಈವನ್ ಸ್ಕಿನ್ ಟೋನು ಮತ್ತು ಕಪ್ಪಾಗೋದು, ಮತ್ತು ಸ್ವಲ್ಪ ಡಲ್ ಇರೋದು ಮುಖ, ಅದು ಹಾಗೇ ಆಗುತ್ತೆ. ಯಾಕಂದರೆ ಓಝೋನ್ ಲೇಯರ್ ಡಿಪ್ಲೀಷನ್ ಅಂತ ಅಷ್ಟು ಮಾತಾಡ್ತಾ ಇದ್ದೀವಿ. ಸೊ ಅದರಿಂದ ಸೂರ್ಯಕಿರಣಗಳು ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾವೆ.
ಅದರಿಂದ ಚರ್ಮ ಹಾಳಾಗ್ತಾ ಇದೆ ಎಲ್ಲರಿಗೂ. ಸೊ ಕಂಪಲ್ಸರಿ ಸನ್ಸ್ಕ್ರೀನ್ ಅಂತೂ ಎಲ್ಲರಿಗೂ ಹೇಳ್ತೀನಿ, ನೀವೇನು ಉಪಯೋಗಿಸ್ತಾ ಇದ್ರೂ ಪರವಾಗಿಲ್ಲ, ಸನ್ಸ್ಕ್ರೀನ್ ಅಂತೂ ಉಪಯೋಗಿಸ್ಲೇಬೇಕು ಅಂತ. ಸನ್ಸ್ಕ್ರೀನ್ ಅಂದ ತಕ್ಷಣ ಲೆಟ್ ಮಿ ಕವರ್ ದಟ್ ಆಸ್ಪೆಕ್ಟ್ ಆಸ್ ವೆಲ್. ಹೇಗೆ ಹೌ ಡು ವಿ ಪಿಕ್? ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಒಂದು 25 SPF, 50 SPF, 100 SPF, ಐ ಮೀನ್ ಐ ಎಕ್ಸಾಜರೇಟಿಂಗ್, ಬಟ್ ದೇರ್ ಇಸ್ ಸೋ ಮಚ್ ಕನ್ಫ್ಯೂಷನ್. ಸಿಂಪಲ್ ಆಗಿ ಹೇಳಿ, ನಮ್ಮ ಈ ಪಾಡ್ಕಾಸ್ಟ್ ನೋಡೋರು ಇದು ನೋಡಿದ ತಕ್ಷಣ ಹೌ ಟು ಪಿಕ್ ದ ರೈಟ್ ಸನ್ಸ್ಕ್ರೀನ್, ಇದನ್ನ ತಗೊಂಡ್ಬಿಡ್ಬೇಕು. 2 ಟೈಪ್ಸ್ ಆಫ್ ಸನ್ಸ್ಕ್ರೀನ್ ಇವೆ, ಫಿಸಿಕಲ್ ಸನ್ಸ್ಕ್ರೀನ್ ಮತ್ತೆ ಕೆಮಿಕಲ್ ಸನ್ಸ್ಕ್ರೀನ್ ಅಂತ. ಈ ಫಿಸಿಕಲ್ ಸನ್ಸ್ಕ್ರೀನ್ ಅನ್ನೋದು ಸ್ವಲ್ಪ ದಪ್ಪ ಇರುತ್ತೆ, ಬಟ್ ಅದರಿಂದ ಏನು ಸೈಡ್ ಎಫೆಕ್ಟ್ಸ್ ಅಂತದಾಗೋದಿಲ್ಲ. ಅದು ಚರ್ಮದ ಮೇಲೆ ಒಂಥರ ಬ್ಯಾರಿಯರ್ ಥರ, ಅಂದರೆ ಬ್ಲಾಕ್ ಥರ ಆಗುತ್ತೆ. ಅದು ಸೂರ್ಯಕಿರಣಗಳು ಅದ್ರ ಮೇಲೆ ಬಿದ್ದುಬಿಟ್ಟು ಅದು ರಿಫ್ಲೆಕ್ಟ್ ಆಗ್ತವೆ ಅಷ್ಟೇ. ಅದು ಜಸ್ಟ್ ಇನ್ ಸಿಂಪಲ್ ವರ್ಡ್ಸ್. ಕೆಮಿಕಲ್ ಸನ್ಸ್ಕ್ರೀನು ಅದು ಅಬ್ಸಾರ್ಬ್ ಆಗುತ್ತೆ, ಅಂದರೆ ಚರ್ಮದ ಒಳಗಡೆ ಹೋಗುತ್ತೆ. ಚರ್ಮದ ಒಳಗಡೆ ಹೋಗಿ ಅದು ಸ್ವಲ್ಪ ಕೆಲಸ ಮಾಡುತ್ತೆ. ಇವಾಗ ಕೆಮಿಕಲ್ ಸನ್ಸ್ಕ್ರೀನ್ ಅನ್ನೋದು ಹೊರಗಡೆ ಹೋಗೋಕ್ಕೆ 20 ನಿಮಿಷ ಮುಂಚೆ ಹಚ್ಬಿಟ್ಟು ಹೊರಗಡೆ ಹೋಗಬೇಕು. ಅಥವಾ ಒಳಗಡೆ ಕೂತಿದ್ರು ಅಥವಾ ಫಸ್ಟ್ ಅದೇ ಫೇಸ್ ವಾಶ್ ಬೆಳಗ್ಗೆ ಮಾಡಿದ ತಕ್ಷಣ, ಮುಖ ತೊಳ್ಕೊಂಡ ತಕ್ಷಣ ಸನ್ಸ್ಕ್ರೀನ್ ಹಚ್ಕೊಂಡ್ಬಿಡ್ಬೇಕು. ಮಕ್ಕಳಲ್ಲಿ ನಾವು ಯೂಶ್ವಲಿ ಫಿಸಿಕಲ್ ಸನ್ಸ್ಕ್ರೀನ್ಸ್ ಅಂತ ಹೇಳ್ತೀವಿ, ಯಾಕಂದರೆ ಕೆಮಿಕಲ್ ಸನ್ಸ್ಕ್ರೀನ್ಸ್ ಒಳಗಡೆ ಹೋಗಿ ಕೆಲಸ ಮಾಡೋದು ಬೇಕಾಗಲ್ಲ ಅಂತ. ಸೊ ಫಿಸಿಕಲ್ ಸನ್ಸ್ಕ್ರೀನ್ ಸ್ವಿಮ್ಮಿಂಗ್ ಹೋದಾಗ ಅಥವಾ ಸ್ಕೂಲ್ಗೆ ಹೋದಾಗ ಒಂದ್ಸತಿ ಹಚ್ಚಿದ್ರೆ ಸಾಕು. ಆಯಿಲಿ ಸ್ಕಿನ್ ಇದ್ದವ್ರಿಗೆ ಕ್ರೀಮ್ ಅಥವಾ ಲೋಷನ್ ಸನ್ಸ್ಕ್ರೀನ್ ತುಂಬ ದಪ್ಪ ಇದ್ರೆ ಇದನ್ನು ಉಪಯೋಗಿಸಿದ್ರೆ ಪಿಂಪಲ್ಸ್ ಆಗುತ್ತೆ. ಯಾಕಂದರೆ ಅದು ಪೋರ್ಸ್ ಅಂತ ಹೇಳಿದ್ವಲ್ಲ ನಾವು, ಪೋರ್ಸ್ ಬ್ಲಾಕ್ ಆಗಿ ಅದು ಪಿಂಪಲ್ಸ್ ಆಗುತ್ತೆ. ಸೊ ಅದಕ್ಕೆ ಆಯಿಲಿ ಸ್ಕಿನ್ ಇರೋರು ಜೆಲ್ ಫಾರ್ಮುಲೇಷನ್ ಅಂತ ಬರುತ್ತೆ. ಇದ್ರಲ್ಲಿ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇರುತ್ತೆ. ಅದು ಆಮೇಲೆ ಹಚ್ಕೊಂಡೇ ಇರೋಂಗೆ ಎಫೆಕ್ಟ್ ಕೊಡುತ್ತೆ, ಅಂದರೆ ಅಷ್ಟು ಲೈಟ್ ಎಫೆಕ್ಟ್ ಇರುತ್ತೆ. ಸೊ ಅದಕ್ಕೆ ನಾವು ಜೆಲ್ ಫಾರ್ಮುಲೇಷನ್ ಅಂತ ಹೇಳ್ತೀವಿ. ಆಯಿಲಿ ಸ್ಕಿನ್ ಇದ್ದರೆ ಅಥವಾ ಕಾಂಬಿನೇಷನ್ ಸ್ಕಿನ್ ಅಂದರೆ ಈ ಟಿ ಝೋನ್ ಅಂತ ಹೇಳ್ತೀವಿ, ಇಲ್ಲಿ ಸ್ವಲ್ಪ ಆಯಿಲಿನೆಸ್ ಜಾಸ್ತಿ ಇರುತ್ತೆ, ಇಲ್ಲಿ ಸ್ವಲ್ಪ ಡ್ರೈನೆಸ್ ಜಾಸ್ತಿ ಇರುತ್ತೆ, ಅವ್ರಿಗೆಲ್ಲ ನಾವು ಜೆಲ್ ಫಾರ್ಮುಲೇಷನ್ನೇ ಹೇಳೋದು. ಮತ್ತು ಇನ್ನೊಂದು ತುಂಬ ಡ್ರೈ ಇರೋರಿಗೆ ಸ್ವಲ್ಪ ಥಿಕ್ ಸನ್ಸ್ಕ್ರೀನು, ಅಂದರೆ ಅದು ಮಾಯಿಶ್ಚರೈಸಿಂಗ್ ಮಾಡೋಕ್ಕೆ. ಬಟ್ SPF 25, 50 ಪ್ಲಸ್ ಅದು ಅದ್ರ ಬಗ್ಗೆ ಕ್ಲಾರಿಟಿ. ಸೊ 25+30 ಅನ್ನೋದೆಲ್ಲ ಸ್ವಲ್ಪ ಲೈಟ್ ಸನ್ಸ್ಕ್ರೀನ್ಸು. ಅಕಸ್ಮಾತ್ ಮನೇಲಿದ್ದರೆ ಅವಾಗ ಉಪಯೋಗಿಸ್ಬೋದು. ಬಟ್ ಹೊರಗಡೆ ಹೋಗಂಗಿದ್ರೆ ಸ್ವಲ್ಪ SPF ಜಾಸ್ತಿ ಇರಬೇಕು. ಅದು ನಿಮ್ಮ ಸ್ಕಿನ್ ನೋಡ್ಕೊಂಡು ನಾವು ಹೇಳಬೇಕು ಎಂಥದ್ದಂತ. ಅದು ಹೊರಗಡೆ ಹೋಗ್ತಾ ಇದ್ದಾರೆ, ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ಎಲ್ಲ ಹೋಗ್ತಾ ಇದ್ದಾರೆ ಅಂತಂದ್ರೆ 50+ ಇಸ್ ಬೆಟರ್. ಯಾಕಂದರೆ ಅದರಲ್ಲೂ ನಿಮಗೆ ಸ್ವಲ್ಪ ಆಯಿಲಿ ಇದ್ದರೆ ಜೆಲ್. ಸೊ 50+ ಅಲ್ಲಿ ಜೆಲ್ ಫಾರ್ಮುಲೇಷನ್. ಓಕೆ. ಗಂಡಸರಿಗೆ ಸನ್ಸ್ಕ್ರೀನ್ ಬೇಕಾ? ಎಲ್ಲರಿಗೂ ಸನ್ಸ್ಕ್ರೀನ್ ಬೇಕು. ಯಾಕೆ ಈ ಪ್ರಶ್ನೆ ಕೇಳಿದೆ ಅಂತಂದ್ರೆ, ಸುಮಾರು ಜನ ಗಂಡಸಗೂ ಇಲ್ಲ ನಂಗೆ ಗಡ್ಡ ಇದೆ, ಅರ್ಧ ಫೇಸ್ ಪೂರ್ತಿ ಬರೀ ಬಿಯರ್ಡ್ ಇದೆ, ತೊಂದರೆ ಇಲ್ಲ ಅನ್ನೋ ಒಂದು ಮಾತಿದೆ. ಸೊ ಆಬ್ವಿಯಸ್ಲಿ ಬಿಯರ್ಡ್ ಮೇಲೆ ಹಚ್ಚೋದೇನು ಬೇಕಾಗಲ್ಲ ಸನ್ಸ್ಕ್ರೀನ್, ಯಾಕಂದ್ರೆ ಹಚ್ಚಕ್ಕಾಗೋದಿಲ್ಲ ಅಲ್ಲಿ. ಸೊ ಎಲ್ಲೆಲ್ಲಿ ಚರ್ಮ ಎಕ್ಸ್ಪೋಸ್ ಆಗಿದೆ ಅಲ್ಲಿ ಹಚ್ಚಲೇಬೇಕು. ಓಕೆ ಡಾಕ್ಟರ್, ಈಗೇನು ಅಂತಂದ್ರೆ ಏಜಿಂಗನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋದು ಕೂಡ ಸ್ವಲ್ಪ ಕಷ್ಟ ಇದೆ. ವಯಸ್ಸಾಗ್ತಾ ಇದೆ, ಒಪ್ಕೊಳ್ಳಲ್ಲ. ರಿಂಕಲ್ ಫ್ರೀ ಕ್ರೀಮು, ರಿಂಕಲ್ ಟ್ರೀಟ್ಮೆಂಟು, ಮನೇಲಿ ಇದು ಮಾಡಿ ಸ್ಕಿನ್ ಟೈಟ್ನಿಂಗ್ ಜೆಲ್ಸು, ಮಾಸ್ಕ್ಸು, ಇದೆಲ್ಲವೂ ಓಕೆನಾ? ಸೊ ಇವಾಗ ರಿಂಕಲ್ಸ್ ಸುಲಭ ಹೇಳೋಕ್ಕೆ, ಅದು ವಿ ಹ್ಯಾವ್ ಟು ಏಜ್ ಗ್ರೇಸ್ಫುಲಿ ಅಂತ. ಬಟ್ ಅದು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ನೀವು ಹೇಳ್ದಂಗೆ ಅದು ಸ್ವಲ್ಪ ಕಷ್ಟನೇ. ಇವಾಗ ನಮ್ಮ ಚರ್ಮದಲ್ಲಿ ಫೈನ್ ರಿಂಕಲ್ಸ್ ಮತ್ತು ಕೋರ್ಸ್ ರಿಂಕಲ್ಸ್ ಅಂತ ಇರುತ್ತೆ. ಓಕೆ. ಫೈನ್ ರಿಂಕಲ್ಸ್ ಅನ್ನೋದು ಸ್ವಲ್ಪ ಲೈಟಾಗಿರುತ್ತೆ, ಜಾಸ್ತಿ ಕಾಣೋದಿಲ್ಲ. ಅದು ನಮ್ಮ ಜೆನೆಟಿಕ್, ಅಂದರೆ ನಮ್ಮ ಫ್ಯಾಮ್ಲಿನಲ್ಲಿ, ನಮ್ಮ ಕುಟುಂಬದಲ್ಲಿ ಹೆಂಗಿತ್ತು, ನಮ್ಮ ತಾಯಿ ಸ್ಕಿನ್ನು, ನಮ್ಮ ತಂದೆ ಸ್ಕಿನ್ನು, ಅದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಇನ್ನೊಂದಂದರೆ ಕೋರ್ಸ್ ರಿಂಕಲ್ಸು. ಈ ಕೋರ್ಸ್ ರಿಂಕಲ್ಸ್ ಯಾಕಾಗುತ್ತೆ ಅಂದರೆ ಸನ್ಲೈಟ್ ಎಕ್ಸ್ಪೋಜರ್. ಇವಾಗ ಜಾಸ್ತಿ ನೀವು ಸನ್ಸ್ಕ್ರೀನ್ ಉಪಯೋಗಿಸ್ದೆ ಹೋದರೆ, ತುಂಬ ಬಿಸಿಲಲ್ಲಿದ್ದರೆ ಆವಾಗ ಕೋರ್ಸ್ ರಿಂಕಲ್ಸ್, ದಪ್ಪ ರಿಂಕಲ್ಸ್ ಆಗುತ್ತೆ, ಅದು ಕಾಣುತ್ತೆ. ಸೊ ಇವಾಗ ಫೈನ್ ರಿಂಕಲ್ಸ್ಗೆ ರಿಂಕಲ್ ಫ್ರೀ ಕ್ರೀಮ್, ಅಂದರೆ ಆ ರಿಂಕಲ್ ಫ್ರೀ ಕ್ರೀಮಲ್ಲಿ ಏನು ಕೆಮಿಕಲ್ಸ್ ಇದೆ, ಅದು ಎಂಥ ಪರ್ಸೆಂಟೇಜ್ ಇದೆ, ಅದು ನೋಡ್ಕೊಂಡು ನಾವು ಹೇಳ್ಬೋದು. ಯಾಕಂದರೆ ರಿnkelsಗೆ ರೆಟಿನಾಲ್ ಉಪಯೋಗಿಸ್ತಾರೆ, ಅಥವಾ ಬೇರೆ ಸೀರಮ್ಸ್ ಕಮ್ಮಿ ಆಗುತ್ತೆ ಡಾಕ್ಟರ್ ಅವೆಲ್ಲ. ಬಟ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಬರೀ ಫೈನ್ ರಿಂಕಲ್ಸು. ಕೋರ್ಸ್ ರಿಂಕಲ್ಸು ಕ್ರೀಮ್ಸಲ್ಲಿ ಅನ್ಫಾರ್ಚುನೇಟ್ಲಿ ಕಡಿಮೆ ಆಗೋದಿಲ್ಲ. ಅದಕ್ಕೆ ನಾನು ಹೇಳ್ತೀನಿ, ನೀವು 20 ಅಥವಾ 30 ಇಯರ್ಸಲ್ಲಿ ಸನ್ಸ್ಕ್ರೀನ್ ಉಪಯೋಗಿಸ್ತಾ ಹೋಗ್ತಾ ಇದ್ರೆ ನಿಮ್ಗೆ ಆಮೇಲೆ ಏನೂ ಬೇಕಾಗೋದಿಲ್ಲ ಅಂತ. ಅಷ್ಟೊಂದು ಅಂದರೆ ಕೋರ್ಸ್ ರಿಂಕಲ್ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಕಮ್ಸ್ ದಿ ಒಬ್ಸೆಷನ್, ಫೇರ್ನೆಸ್ ಕ್ರೀಮ್. ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತ ಅನ್ಸಲ್ವಾ? ಐ ವಾಂಟ್ ಟು ಹಿಯರ್ ಇಟ್ ಫ್ರಮ್ ಅ ಡರ್ಮಟಾಲಜಿಸ್ಟ್. ಸೊ ಫೇರ್ನೆಸ್ ಅನ್ನೋದು ಇವಾಗ ಒಬ್ಸೆಷನ್, ನಮ್ಮ ಭಾರತ ದೇಶದಲ್ಲಿ ಒಬ್ಸೆಷನ್, ಎಲ್ಲರಿಗೂ ಫೇರ್ ಇರಬೇಕು ಅಂತ ಒಬ್ಸೆಷನ್ ಇದೆ. ಅದು ತುಂಬ ಜನರೇಷನ್, ತುಂಬ ವರ್ಷಗಳಿಂದ ಅದು ನಡೀತಾ ಇದೆ. ಸೊ ಸ್ಟೆರಾಯ್ಡ್ ಕ್ರೀಮ್ ಅನ್ನೋದು ಸ್ಕಿನ್ ಡಾಕ್ಟರ್ಸು ತುಂಬ ಉಪಯೋಗಿಸ್ತೀವಿ.
ಅಂದರೆ ಇಸಿಬಿಗೆ ಅಥವಾ ಸೋರಿಯಾಸಿಸ್ಸು ಅಥವಾ ಲೈಕನ್ ಪ್ಲೆನಿಸ್ ಅಂತ ಹೇಳ್ತೇವೆ, ಅಥವಾ ಏನಾದರೂ ಅಲರ್ಜಿ ಆದರೆ ಅದಕ್ಕೆ ಸ್ಟೆರಾಯ್ಡ್ ಕ್ರೀಮ್ಸ್ ಉಪಯೋಗಿಸ್ತೀವಿ. ಸೊ ಆ ಸ್ಟೆರಾಯ್ಡ್ ಕ್ರೀಮ್ನ ಎಷ್ಟು ಉಪಯೋಗಿಸ್ಬೇಕು, ಎಷ್ಟು ಸತಿ ಉಪಯೋಗಿಸ್ಬೇಕು, ಎಲ್ಲಿ ಉಪಯೋಗಿಸ್ಬೇಕು, ಆಮೇಲೆ ಎಷ್ಟು ದಿನ ಉಪಯೋಗಿಸ್ಬೇಕು ಅಂತ ಕರೆಕ್ಟಾಗಿ ಪೇಷಂಟ್ಸ್ಗೆ ಹೇಳ್ತೀವಿ. ಅದನ್ನು ಪಾಲಿಸಿದ್ರೆ ಅದರಲ್ಲಿ ಏನು ಎಲ್ಲ ಕ್ರೀಮ್ಸಲ್ಲಿ, ಎಲ್ಲ ಟ್ಯಾಬ್ಲೆಟ್ಸಲ್ಲಿ ಸೈಡ್ ಎಫೆಕ್ಟ್ಸ್ ಇದ್ದಂಗೆ ಸ್ಟೆರಾಯ್ಡ್ ಕ್ರೀಮ್ಸಲ್ಲೂ ಸೈಡ್ ಎಫೆಕ್ಟ್ಸ್ ಇದ್ದೇ ಇರುತ್ತೆ. ಅದು ಸೊ ಆ ಸ್ಟೆರಾಯ್ಡ್ ಕ್ರೀಮ್ ಮನೇಲಿರುತ್ತೆ. ಏನಾದರೂ ಮೊಡವೆ ಬಂದರೆ ಅಥವಾ ಏನಾದರೂ ಏನಕ್ಕಾದ್ರೂ ಆ ಸ್ಟೆರಾಯ್ಡ್ ಕ್ರೀಮ್ ಮುಖಕ್ಕೆ ಹಚ್ಚಿದ್ರೆ ಆ ಸ್ಟೆರಾಯ್ಡ್ ಕ್ರೀಮಲ್ಲಿ ಒಂದು ಆಗುವ ಸೈಡ್ ಎಫೆಕ್ಟು ಫೇರ್ನೆಸ್. ಸೊ ಫೇರ್ನೆಸ್ ಜೊತೆ ಅದನ್ನು ಮುಖದಲ್ಲಿ ಹಚ್ಕೊಂಡು ಇದಕ್ಕೆ ಸ್ಟೆರಾಯ್ಡ್ ಇಂಡ್ಯೂಸ್ ಫೇಸೀಸ್ ಅಂತ ಹೇಳ್ತೀವಿ. ಅಂದರೆ ಸ್ಟೆರಾಯ್ಡಿಂದ ಆಗುವ ಚರ್ಮ ಅಥವಾ ಮುಖ. ಸೊ ಈ ಸ್ಟೆರಾಯ್ಡ್ ಇಂಡ್ಯೂಸ್ ಫೇಸಸ್ ನಮ್ಮಲ್ಲಿ ತುಂಬ ಆಗ್ತಾಯಿದೆ, ನಮ್ಮ ಕಮ್ಯುನಿಟಿನಲ್ಲಿ ತುಂಬ ಆಗ್ತಾಯಿದೆ. ಅದು ಸ್ಟೆರಾಯ್ಡ್ಸ್ ಹಚ್ಚಾದ್ಮೇಲೆ ಚರ್ಮ ಅಂತೂ ಸ್ವಲ್ಪ ಲೈಟ್ ಆಗುತ್ತೆ, ಬಟ್ ಅದಕ್ಕಿಂತ ಚರ್ಮ ಸಣ್ಣ ಆಗುತ್ತೆ, ಕೂದಲು ಬೆಳ್ಕೊಳ್ಳುತ್ತೆ, ಕೆಂಪಾಗುತ್ತೆ, ಸೆನ್ಸಿಟಿವಿಟಿ ಜಾಸ್ತಿ ಆಗುತ್ತೆ. ಸೊ ಅದನ್ನು ಫೇರ್ನೆಸ್ ಕ್ರೀಮಾಗಿ ಉಪಯೋಗಿಸೋದು ತಪ್ಪು. ಯಾತಕ್ಕೆ ಕೊಟ್ಟಿದ್ದೀವಿ ಅಷ್ಟಕ್ಕೆ ಉಪಯೋಗಿಸ್ಬೇಕು. ಆಮೇಲೆ ಅದನ್ನು ಅಷ್ಟೇ ಹೇಳ್ತೀವಿ, ಸೈಡ್ ಎಫೆಕ್ಟ್ಸ್ ಆಗದೇ ಇರೋಂಗೆ ಹೇಳಿರ್ತೀವಿ, ಅದಕ್ಕಿಂತ ಜಾಸ್ತಿ ಉಪಯೋಗಿಸ್ಬಾರ್ದು. ಅದಕ್ಕೋಸ್ಕರ ಇದನ್ನು ಆ್ಯಸ್ ಅ ಫೇರ್ನೆಸ್ ಕ್ರೀಮ್ ಕೆಲವರು ಇದನ್ನು ಡಬಲ್ ಮಾಡ್ತಾರೆ ಸ್ಟೆರಾಯ್ಡ್ ಕ್ರೀಮ್ಸ್ನ, ಅದನ್ನು ಮಾಡಬಾರ್ದು. ಇವಾಗ ಮಾರ್ಕೆಟಲ್ಲಿ ಬರೋ ಫೇರ್ನೆಸ್ ಕ್ರೀಮ್ಸು ಅದರಲ್ಲಿ ಯಾವುದು ಅಂತ ಕಮೆಂಟ್ ಮಾಡೋಕ್ಕಾಗೋದಿಲ್ಲ, ಬಟ್ ದೆನ್ ಅದರಲ್ಲಿ ಏನು ಪರ್ಸೆಂಟೇಜ್ ಇದೆ, ಕೆಮಿಕಲ್ಸ್ ಏನಿದೆ, ಯಾಕಂದರೆ ಗ್ಲೈಕಾಲಿಕ್ ಆ್ಯಸಿಡ್ ಅಂತೆಲ್ಲ ಬೇರೆ ಅಂದರೆ ಕೆಮಿಕಲ್ಸು ಮೆಡಿಸಿನ್ಸ್ ಇರ್ತವೆ. ಸೊ ಅದು ನೋಡಿಕೊಂಡು ನಾವು ವಿ ಕ್ಯಾನ್ ಅಡ್ವೈಸ್ ದ ಪೇಷಂಟ್ಸ್. ಬಟ್ ಈ ಫೇರ್ನೆಸ್ ಕ್ರೀಮ್ಸಲ್ಲಿ ಸ್ಟೆರಾಯ್ಡ್ಸ್ ಇದ್ದರೆ ಅದನ್ನು ಉಪಯೋಗಿಸ್ಲೇಬಾರ್ದು. ಅದಕ್ಕೋಸ್ಕರ ನೀವು ಏನೇನು ಫೇರ್ನೆಸ್ ಕ್ರೀಮ್ ತೊಗೊಳ್ತೀರಾ ಅದ್ರ ಹಿಂದೆ ನೋಡಬೇಕು ಏನಿದೆ, ಅದರಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆ, ಏನಿದೆ ಅಂತ ನೋಡಿಬಿಟ್ಟು ಆಮೇಲೆ ಯು ಕ್ಯಾನ್ ಟೇಕ್ ದ ಡಿಸಿಷನ್ ಅಷ್ಟೇ. ಬಟ್ ಅದು ತೊಗೊಳಕ್ಕೆ ಮುಂಚೆ ಅಡ್ವೈಸ್ ತೊಗೊಳ್ಳೋದು ಬೆಟರ್. ಬಟ್ ಇವಾಗೇನಾಗಿದೆ ಅಂದರೆ ರೀಸೆಂಟ್ ಜನ್ರೇಷನ್ ನಾನು ಅಂದರೆ ಹ್ಯಾಪಿ ಟು ರಿಪೋರ್ಟ್ ಅದು ಅಷ್ಟೊಂದು ಒಬ್ಸೆಷನ್ ಇಲ್ಲ. ಓಕೆ, ಅಂದರೆ ದಿಸ್ ನ್ಯೂ ಜನರೇಷನ್. ಬಟ್ ನಮ್ಮ ಜನರೇಷನ್ನಲ್ಲೆಲ್ಲ ಒಬ್ಸೆಷನ್ ಇದ್ದೇ ಇರೋದು. ಒಂದು ಅರ್ಥ ಮಾಡ್ಕೊಳ್ಬೇಕು ಜನ. ನಾನು ಆ್ಯಕ್ಚುಲಿ ಯು ಕೆನಲ್ಲಿ ಕೆಲಸ ಮಾಡಿದ್ದೆ, 5 years ಅಲ್ಲೇ ಇದ್ದೆ. ದೇ ಆರ್ ಒಬ್ಸೆಸ್ಡ್ ವಿತ್ ಆರ್ ಸ್ಕಿನ್. ನಮ್ಮ ಚರ್ಮದ ಮೇಲೆ ಅವ್ರಿಗೆ ಒಬ್ಸೆಷನ್, ಯಾಕಂದರೆ ಅವ್ರಿಗೆ ಲೈಟ್ ಬ್ರೌನ್ ಸ್ಕಿನ್ ಬೇಕು, ಬ್ರೌನ್ ಸ್ಕಿನ್ ಬೇಕು. ಟ್ಯಾನಿಂಗ್ ಪಾರ್ಲರ್ಸ್ಗೆ ಹೋಗ್ತಾರೆ ಮತ್ತು ಬ್ರೌನ್ ಸ್ಕಿನ್ ಮಾಡ್ಕೊಂಡು ಬರ್ತಾರೆ. ಅವ್ರಿಗೆ ನಮ್ಮ ಚರ್ಮ ಅಂದರೆ ಅಷ್ಟು ಬಯಸಿದ್ದು, ಅಷ್ಟು ಇಷ್ಟ ಅವ್ರಿಗೆ ನಮ್ಮ ಚರ್ಮ. ಅದಕ್ಕೆ ಇನ್ನೊಂದಂದರೆ ಯಾಕೆ ನಮ್ಮ ಚರ್ಮ ಹಿಂಗಿದೆ ಅಂದರೆ ಪಿಗ್ಮೆಂಟ್ ಸೆಲ್ಸ್, ಮೆಲನೋಸೈಟ್ಸ್ ಅಂತ ಹೇಳ್ತೀವಿ, ಅದು ಸ್ವಲ್ಪ ಜಾಸ್ತಿ ಇರುತ್ತೆ. ಅದು ನಮಗೆ ಸ್ಕಿನ್ ಕ್ಯಾನ್ಸರ್ ಆಗುತ್ತೆ. ಅಂದರೆ ಬಿಳಿ ಚರ್ಮ ಇದ್ದರೆ ಸ್ಕಿನ್ ಕ್ಯಾನ್ಸರ್ ಆಗುತ್ತೆ, ಅದರಿಂದ ರಕ್ಷಣೆ ಕೊಡುತ್ತೆ. ಸೊ ಅದನ್ನು ನಾವು ಅಕ್ಸೆಪ್ಟ್ ಮಾಡಿಕೊಂಡು ಖುಷಿಯಾಗಿ ಹೆಮ್ಮೆಯಿಂದ ಇರಬೇಕು. ಬೇರೆ ಎಷ್ಟೊಂದು ಚರ್ಮದ ಕಾಯಿಲೆಗಳಿಂದ ಈ ಬಣ್ಣ ನಮ್ಮನ್ನ ರಕ್ಷಿಸ್ತಾ ಇದೆ ಅಂತ ಖುಷಿ ಪಡಬೇಕು. ಅಬ್ಸಲ್ಯೂಟ್ಲಿ. ಡಾಕ್ಟರ್, ನಾನು ಆಗಲೇ ಹೇಳ್ದಂಗೆ 2 ಎಪಿಸೋಡ್ನಲ್ಲಿ 2 ಸಂಚಿಕೆಗಳಲ್ಲಿ ನಾವು ಇದನ್ನ ಮಾಡೋಣ. ಬಟ್ ಈಗ ಈ ಸಂಚಿಕೆನ ಮುಗಿಸೋಕೆ ಮುಂಚೆ ಒಂದು ರ್ಯಾಪಿಡ್ ಫೈರ್ ಮಾಡೋಣ. ಏನು ಅಂತಂದ್ರೆ ನಾನೊಂದು ಪ್ರಶ್ನೆ ಕೇಳ್ತೀನಿ, ನೀವು ಆ ಸೆಂಟೆನ್ಸ್ನ ಕಂಪ್ಲೀಟ್ ಮಾಡಬೇಕು. ಓಕೆ? ಸ್ಕಿನ್ ಕೇರ್ ವಿಷಯಕ್ಕೆ ಬಂದಾಗ ಜನ ಮಾಡ್ತಾ ಇರುವಂಥ ತಪ್ಪು ಏನು? ಓವರ್ ಡೂಯಿಂಗ್ ಇಟ್. ಅಂದರೆ ತುಂಬ ಜಾಸ್ತಿ ಮಾಡ್ತಾಯಿದ್ರೆ ಅದು ಸಿಂಪಲ್ ಆಗಿರಬೇಕು, ತುಂಬ ಸುಲಭ ಇರಬೇಕು. ನಿಮ್ಮ ಸ್ಕಿನ್ ಕೇರ್ ರುಟೀನು ತುಂಬ ಜಾಸ್ತಿ ಕ್ರೀಮ್ಸ್ ಉಪಯೋಗಿಸಿ, ತುಂಬ ಜಾಸ್ತಿ ಇವ್ರು ಕೇಳಿಕೊಂಡು ಅವ್ರು ಕೇಳಿಕೊಂಡು ಪದೇ ಬದಲಾಯಿಸ್ತಾ ಹೋದರೆ ಅದು ತಪ್ಪು ಮಾಡ್ತಾ ಇರೋದು ಜನ. ಪಿಂಪಲ್ ಬರ್ತಾ ಇದೆ ಅಂತ ಗೊತ್ತಾಗುತ್ತೆ, ಇನ್ನು ಬಂದಿರಲ್ಲ, ಆಗ ಏನು ಮಾಡಬಹುದು? ಟ್ರೀಟ್ಮೆಂಟ್. ಅದು ಬರಬಾರ್ದು ಅಂದರೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್. ಏನು ಬರದೇ ಇದ್ದಾಗ, ಇವಾಗ ನಿಮ್ಮ ಪಿಂಪಲ್ಸ್, ನಿಮ್ಮ ಚರ್ಮ ಹೆಂಗಿದೆ ಹಂಗೆ ಇರಬೇಕು, ಒಂಚೂರು ಪಿಂಪಲ್ಸ್ ಬರಬಾರ್ದು ಅಂದರೆ ಫುಡ್ ನಾನು ಹೇಳ್ದಂಗೆ ಊಟದ ಪಥ್ಯ ಮತ್ತು ವ್ಯಾಯಾಮ ಮತ್ತು ನಿದ್ದೆ, ಕರೆಕ್ಟಾಗಿ ನಿದ್ದೆ, ಪಾಸಿಟಿವ್ ಮೈಂಡ್ಸೆಟ್, ಇದೆಲ್ಲ ಓಕೆ. ಬಟ್ ಪಿಂಪಲ್ಸ್ ಹುಟ್ಕೊಳ್ಳಂಗೆ ಬರಂಗೆ ಇದ್ದಾಗ ಸೊ ಅದಕ್ಕೆ ಟ್ರೀಟ್ಮೆಂಟ್. ಅಂದರೆ ಯೂಶಲಿ ಒಂದೇ ಪಿಂಪಲ್ಗೆ ಕ್ರೀಮ್ ಹಾಕಿದ್ರೆ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಅಂದರೆ ಈಗ ಎಲ್ಲ ಚೆನ್ನಾಗಿತ್ತು, ಸೆನ್ಸೇಷನ್ ಬರ್ತಾ ಇಲ್ಲ, ನಂಗೆ ಏನೋ ಪಿಂಪಲ್ ಬರೋ ಥರ ಇದೆ, ಆ ಟೈಮಲ್ಲಿ ಏನಾದರೂ ಮಾಡ್ಬೋದಾ? ಅವಾಗ ಯೂಶಲಿ ಏನು ಮಾಡೋಕ್ಕಾಗೋದಿಲ್ಲ, ಬಂದ್ಬಿಡ್ಲಿ ಅಂತೀರಾ? ಅಂದರೆ ನಿಮ್ಮ ಲೈಫ್ ಸ್ಟೈಲ್ನ ಕಂಟಿನ್ಯೂ ಮಾಡಿ ಅಕಸ್ಮಾತ್ ಬರಂಗಿದ್ರೆ, ಸ್ವಲ್ಪ ಕೆಂಪಾಗಕ್ಕೆ, ಸ್ವಲ್ಪ ನೋವಾಗಕ್ಕೆ ಶುರು ಆದರೆ ಆವಾಗ ಯು ವಿಲ್ ಹ್ಯಾವ್ ಟು ಟೇಕ್ ಕ್ರೀಮ್ ಅಷ್ಟೇ. ನಾನು ಯೂಶಲಿ ಟ್ಯಾಬ್ಲೆಟ್ಸ್ನ ಸ್ವಲ್ಪ ಕಡಿಮೆನೇ ಹೇಳ್ತೀನಿ. ನಿಮ್ಮ ಹತ್ರ ಬರಬೇಕು ಅದಕ್ಕೆ. ಎನಿ ಸ್ಕಿನ್ ಡಾಕ್ಟರ್. ನೀವು ಇನ್ಸ್ಟಾಗ್ರಾಮ್ನಲ್ಲಿ ನೋಡಿರುವಂಥ ಒಂದು ಟ್ರೆಂಡ್ನ ಬ್ಯಾನ್ ಮಾಡೋದಾದರೆ? ಫೇಸ್ ಟೇಪಿಂಗ್ ಅಂತ ಮಾಡ್ತಿದ್ದಾರೆ. ಫೇಸ್ ಟೇಪಿಂಗ್ನ ಯಂಗ್ಸ್ಟರ್ಸ್ ಎಲ್ಲ ಮಾಡ್ತಿದ್ದಾರೆ. ಓವರ್ ನೈಟ್ ಟೇಪ್ ಹಚ್ಕೊಂಡು ಸ್ಕಿನ್ ಸ್ಮೂತ್ ಆಗಲಿ, ರಿಂಕಲ್ಸ್ ಕಡಿಮೆ ಆಗಲಿ ಅಂತ ಹಚ್ತಾ ಇರ್ತಾರೆ. ಏನು ಟೇಪ್? ಅದೇನೋ ಅದೆಸಿವ್ ಟೇಪ್ ಸಿಕ್ಕುತ್ತಂತೆ, ಆಲ್ ಪ್ಯಾಕ್ ಸಿಕ್ಕುತ್ತೆ. ಸೊ ಅದನ್ನು ಮಾಡ್ತಾ ಇದ್ದಾರೆ. ಹೋಪ್ಫುಲಿ ಐ ವಿಲ್ ಟ್ರೈ ಟು ಬ್ಯಾನ್.
ಅಥವಾ ಆ್ಯಂಡ್ ಆಲ್ಸೋ ಇದು ಡೂ ಇಟ್ ಯುವರ್ ಸೆಲ್ಫ್ ಮಾಸ್ ಅಂತ ಹೇಳ್ತಾರಲ್ವ, ಅದಕ್ಕೆ ಅರಿಶಿನ ಹಾಕಿ ಜೇನುತುಪ್ಪ ಹಾಕಿ ರೋಸ್ ವಾಟರ್ ಹಾಕಿ ಅದೆಲ್ಲ ಮಾಡ್ತಾರೆ. ಫುಲ್ ರಿಯಾಕ್ಷನ್ ಹಾಕೊಂಡು ಕೆಲವರು, ಅಂದರೆ ಅದು ಕೆಲವರಲ್ಲಿ ಕೆಲಸ ಮಾಡುತ್ತೆ, ಬಟ್ ಕೆಲವರಲ್ಲಿ ಫುಲ್ ರಿಯಾಕ್ಷನ್ ಆಗುತ್ತೆ. ಸೊ ಅದನ್ನು ಆಯಿಲಿ ಸ್ಕಿನ್ ಇರೋರು ಇದನ್ನು ಮಾಡಲೇಬಾರದು. ಓವರ್ ಕ್ರೀಮ್ ಅಂದರೆ ತುಂಬ ಕ್ರೀಮ್ಗಳನ್ನ ಉಪಯೋಗಿಸೋದು ಮುಖದ ಮೇಲೆ, ಕರೆಕ್ಟಾಗಿರೋ ಕ್ರೀಮ್ ಮಾತ್ರ ಉಪಯೋಗಿಸ್ಬೇಕು ಅಷ್ಟೇ. ಫೇಸ್ ಡಲ್ ಆಗ್ತಾ ಇರುವಾಗ ಇನ್ಸ್ಟೆಂಟ್ ಗ್ಲೋ ಬರಲಿಕ್ಕೆ ಒಂದು ಮಾಡಬಹುದಂತ ಸಿಂಪಲ್ ಟ್ರಿಕ್ ಅಂದರೆ? ಸೊ ಟ್ರಿಕ್ ಅಂತ ಹೇಳಿದ್ರಲ್ಲ, ಸೊ ಟ್ರಿಕ್ ಅನ್ನೋದು ಎಕ್ಸಸೈಸ್. ಎನಿ ಫಾರ್ಮ್ ಆಫ್ ಕಾರ್ಡಿಯೋ ನೀವು ನೋಡಿ, ಬೇಕಂದರೆ 30 to 40 ಮಿನಿಟ್ಸ್ ಏನಾದರೂ ಜಾಗ್ ಹೋಗ್ಬಿಟ್ಟು ಸ್ಟೇಷನರಿ ಸೈಕಲ್ ಮಾಡಿ, ಆವಾಗ ಇನ್ಸ್ಟೆಂಟ್ ಗ್ಲೋ ಬರುತ್ತೆ. ಇದು ಟ್ರಿಕ್ ಅಷ್ಟೇ. ಬಟ್ ದರ್ ಇಸ್ ಯೂಶಲಿ ಪರ್ಮನೆಂಟ್ ಸೊಲ್ಯೂಷನ್ ಟ್ರಿಕ್ಸ್ ಕೊಡ್ತಾ ಇದ್ದಾರೆ, which is also true. Yes. ಮಲಗುವ ಮೊದಲು ಮುಖಕ್ಕೆ ಮಾಡಬಹುದಾದಂಥ ಒಂದು ಉತ್ತಮ ಕೆಲಸ ಅಂದರೆ ಚೆನ್ನಾಗೆ ವಾಶ್ ಮಾಡೋದು, ಕ್ಲೆನ್ಸ್ ಮಾಡೋದಂತ ಹೇಳ್ತೀವಿ. ಸೊ ಕ್ಲೆನ್ಸಿಂಗ್ ದ ಫೇಸ್, ಏನೇನು ಆಯಿಲಿನೆಸ್ ಇದೆ, ಏನೇನು ಥ್ರೂ ಔಟ್ ದ ಡೇ ಏನು ಎಕ್ಸ್ಪೋಸ್ ಆಗಿರ್ತಾರೆ ಅದೆಲ್ಲ, ಮತ್ತೆ ಮೇಕಪ್ ಎವ್ರಿಥಿಂಗ್ ಎಲ್ಲ, ಸೊ ಎಲ್ಲ ಹೊಟ್ಟೋಗ್ಬೇಕು. ಸೊ ಕ್ಲೆನ್ಸಿಂಗ್ ದ ಫೇಸ್ ಅಷ್ಟೇ. ಆಸ್ ಅ ಡರ್ಮಟಾಲಜಿಸ್ಟ್ ನೀವು ಕೊಡುವಂಥ ಬೆಸ್ಟ್ ಸ್ಕಿನ್ ಅಡ್ವೈಸ್ ಅಂದರೆ? ಸನ್ಸ್ಕ್ರೀನ್. ಓಕೆ, ಥ್ಯಾಂಕ್ ಯು ಸೊ ಮಚ್ ಮಾತಾಡಿದ್ದಕ್ಕೆ. ಮತ್ತಷ್ಟು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನಾವು ಕವರ್ ಮಾಡೋಣ. ನಿಮಗೆ ಗೊತ್ತಿರಲಿ, ನಾವು ನೆಕ್ಸ್ಟ್ ಎಪಿಸೋಡ್ನಲ್ಲಿ ಕವರ್ ಮಾಡ್ತಾ ಇರುವಂಥದ್ದು ಬಹಳಷ್ಟಿದೆ. ಹೋಮ್ ರೆಮಿಡೀಸ್ ಬಗ್ಗೆ ಅವ್ರು ಹೇಳಿದ್ರು, ಸುಮಾರಷ್ಟು ಜನ ಮೆಡಿಕಲ್ ಸ್ಟೋರ್ನಲ್ಲಿ ಸಿಗುವಂಥ ಔಷಧಿಗಳು, ಬ್ಲ್ಯಾಕ್ ಹೆಡ್ಸು, ಡಾರ್ಕ್ ಸರ್ಕಲ್ಸು, ಆಮೇಲೆ ಇನ್ಸ್ಟಾಗ್ರಾಮ್ನಲ್ಲಿ ನಮಗೆ ಕೇಳಿದಂಥ ಕೆಲವು ಪ್ರಶ್ನೆಗಳು, ಈ ಎಲ್ಲದಕ್ಕೂ ಉತ್ತರವನ್ನು ಕೊಡೋ ಪ್ರಯತ್ನ ಮಾಡ್ತಾರೆ ಡಾಕ್ಟರ್. ಇಷ್ಟೊತ್ತು ಮಾತಾಡಿದ್ದಕ್ಕೆ ಥ್ಯಾಂಕ್ಸ್. ಮತ್ತೆ ನೆಕ್ಸ್ಟ್ ಎಪಿಸೋಡಲ್ಲೂ ಮಾತಾಡಬೇಕು. ಖಂಡಿತ ಥ್ಯಾಂಕ್ ಯು.